ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ನಾನು ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಗಿರೀಶ್ ಮಾಡೋ ವಂದನೆಗಳು. ಇವತ್ತು ನಾನು ನಿಮ್ಮ ಮುಂದೆ ಮೋದಿಯವರ ಸೆಂಟ್ರಿಕ್, ಮೋದಿಯವರು ನಂಬರ್ ಏನಿದೆ 8, ಅವರ ಸುತ್ತಮುತ್ತಲು ಇರೋವಂಥ ಏನು ಪ್ರಪಂಚದ ನಾಯಕರುಗಳಿದ್ದಾರೆ ಅವರೆಲ್ಲರದೂ ಬರ್ತ್ ನಂಬರ್ಗಳ ಮೂಲಕ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಈಗ ಏನಕ್ಕೆ ಮೋದಿಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿರೋರು ಆ ದೇಶಕ್ಕೆ ರಾಜ, ಹಾಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋರು ಆ ರಾಜ್ಯಕ್ಕೆ ರಾಜ. ಸೊ ಅವರ ಒಂದು ಜಾತಕದ ಮೇಲೂ ನಿರ್ಭರವಾಗಿರುತ್ತೆ ನಮ್ಮ ದೇಶ ಹೆಂಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು, ಅವ್ರ ಸಂಖ್ಯೆ ಮೇಲೆ, ಅವರ ಜನ್ಮ ಸಂಖ್ಯೆ ಮೇಲೆ, ಅವ್ರ ಜಾತಕದ ಮೇಲೆ. ಈಗ ನಾನಿದು ಬರೀ ಜನ್ಮ ಸಂಖ್ಯೆ ಅನುಸಾರವಾಗಿ ನಾನು ಇದನ್ನು ಹೇಳ್ಕೊಂಡು ಹೋಗ್ತೀನಿ. ಸೊ ಈಗ ನಮಗೆ ಇಲ್ಲಿ ಮೆನಿ ಲೀಡರ್ಸ್ ವಿಚ್ ಆರ್ ಕನ್ಸರ್ನ್ ಟು ಇಂಡಿಯಾ ಆ್ಯಂಡ್ ಹೂ ಆರ್ ಕನ್ಸರ್ನಿಂಗ್ ಇಂಡಿಯಾ. ಸೊ ಇಲ್ಲಿ ಬೇಕಾಗಿರೋರು ಬೇಡದೇ ಇರೋರು ಇಬ್ಬರು ಇದ್ದಾರೆ ಇಲ್ಲಿ. ಸೊ ನಮಗೆ ಯಾವ ರೀತಿ ಇವಾಗ ಮೋದಿಯವ್ರ ಬರ್ತ್ ನಂಬರ್ ಏನು 8 ಇದೆ, ಈಸ್ ರೂಲ್ಡ್ ಬೈ ಸ್ಯಾಟರ್ನ್, ಶನ್ಮಾತ್ಮ 17ನೇ ತಾರೀಕು ಹುಟ್ಟಿರೋದವರು. ಅದೇ ರೀತಿ ಸುತ್ತಮುತ್ತಲು ಅವ್ರಿಗಿರೋವಂಥ ಏನು ಬೇರೆ ಬೇರೆ ದೇಶದ ಮುಖ್ಯಸ್ಥರುಗಳಿದ್ದಾರೆ, ಅವ್ರ ಬಗ್ಗೆ ನಾನು ನಿಮಗೆ ಒಂದೊಂದೇ ಮಾಹಿತಿ ಕೊಟ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಇದು ಅಂತ. ಸೊ ಮೊದಲನೇದಾಗಿ ಇವಾಗ ನಾವಿಲ್ಲಿ ತಗೊಳ್ಳೋದು ದೊಡ್ಡಣ್ಣ ಅವ್ರನ್ನ ತಗೊಳ್ಳೋಣ. ಸೊ ಟ್ರಂಪ್ ಅವರು, ಸೊ ಅವ್ರ ನಂಬರ್ ಬಂದ್ಬಿಟ್ಟು 5. ಸೊ ಈಸ್ ಬಾರ್ನ್ ಆನ್ 14 ಜೂನ್ 1946. ಸೊ ಅವ್ರದ್ದು 5ನೇ ನಂಬರು. ಮತ್ತು ನಮಗೆ ಪಕ್ಕದಲ್ಲೇ ಇರುವಂಥ ಶಹಬಾಜ್ ಶರೀಫ್ ಅವರು 5ನೇ ನಂಬರು. ಸೊ ಅವರು 23 ಸೆಪ್ಟೆಂಬರ್ 1951ನೇ ಇಸ್ವಿಲಿ ಹುಟ್ಟಿರೋದು. ಇಲ್ಲೇನಾಗ್ತದೆ ಅಂತಂದರೆ, 5ನೇ ನಂಬರ್ ಅವ್ರದ್ದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಅವರು ಬುಧ, 5 ಅಂದರೆ ಬುಧ. ಸೊ ಇವ್ರಿಗೇನು ಅಂದರೆ ಬುಧ ಬಂದು ಭೂಮಿ ಕಾರಕ. ಇವ್ರಿಗೇನು ಅಂದರೆ ಭೂಮಿ ಬಗ್ಗೆ ಚಿಂತೆ. ಇವಾಗ ನೋಡಿ, ಟ್ರಂಪ್ ಅವರು ನನಗೆ ಕೆನಡಾ ಬೇಕು, ನನಗೆ ಗ್ರೀನ್ಲ್ಯಾಂಡ್ ಬೇಕು, ಆಸ್ತಿ ಮಾಡಬೇಕು, ಜಾಗ ಬೆಳೆಸ್ಬೇಕು, ಈ ಭೂಮಿ ಇದ್ರ ಬಗ್ಗೆ ಜಾಸ್ತಿ. ಅವ್ರು ರಿಯಲ್ ಎಸ್ಟೇಟೆಲ್ಲ ಇದ್ದವರಲ್ವ ಟ್ರಂಪು. ಸೊ ಮೊದಲಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಬಂದವರು. ಸೊ ಅವ್ರು ಬೇರೆ ದೇಶಗಳನ್ನ ಒಂದು ಪೀಸ್ ಆಫ್ ಪ್ಲಾಟ್ ಥರನೇ ನೋಡ್ತಾರೆ ಅವರು. ಇಡೀ ಕೆನಡಾನೇ ಒಂದು ಪ್ಲಾಟ್ ಥರ, ಗ್ರೀನ್ಲ್ಯಾಂಡ್ ಒಂದು ಪ್ಲಾಟ್ ಥರ, ನಮ್ಗೆ ಅದು ಬೇಕು, ಇದು ಬೇಕು, ಆ ದೇಶ ಬೇಕು, ಈ ದೇಶ ಬೇಕು ಅಂತ ಸ್ವಲ್ಪ ಜಾಸ್ತಿ ಅವ್ರಿಗೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇನ್ ಏನೇನು ಪ್ರತಿಯೊಂದು ನಡೀತಾ ಇದೆ, ಅವ್ರದ್ದು ಸ್ಟ್ರಾಟಜಿಗಳು, ಅವರು ಮಾತಾಡ್ತಾರೋ ಮಾತುಗಳು, ಸ್ಟೇಟ್ಮೆಂಟ್ಸು, ಎವ್ರಿಥಿಂಗ್ ಈಸ್ ಇನ್ ದಟ್ ರಿಗಾರ್ಡ್ ಓನ್ಲಿ. ಅದನ್ನೇ ಉದ್ದೇಶ ಇಟ್ಕೊಂಡು, ಅದೇ ಧ್ಯೇಯ ಇಟ್ಕೊಂಡು ಅವ್ರು ಮಾಡ್ತಾ ಇರೋದು. ಸೊ ಅದೇ ರೀತಿ ಶಹಬಾಜ್ ಶರೀಫ್ ಅವ್ರು ಯಾವ ಜಾಗ ಬೇಕು ಅಂತ ನೀವು ಕೇಳ್ಬೋದು. ಅವ್ರು 5ನೇ ನಂಬರ್. ಅವರು ಜಾಗ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ದೇಶನ 4-5 ಭಾಗ ಆಗೋದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಅಲ್ಲೂ ಭೂಮಿನೇ ಬಂತು. ಅವ್ರು 5ನೇ ನಂಬರ್ ಅವ್ರು 23ನೇ ತಾರೀಕು ಹುಟ್ಟಿರೋದು ಬುಧ. ಸೊ ಅಲ್ಲಿ ಅವ್ರಿಗೆ ಅದೇ ಬಂತು. ಈಗ ಪಾಕಿಸ್ತಾನ 4 ಭಾಗ ಆಗೋದು, ಬಲೂಚಿಸ್ತಾನ ಆಗೋದು, ಗಿಲ್ಗಿಟ್ ಬಲ್ಟಿಸ್ತಾನ್ ಆಗೋದು, ಆ ಕಡೆ ತಾಲಿಬಾನ್ ತೇರಿಕೆ ಇದು ಪಾರ್ಟಿ ಇದು ಅವ್ರದ್ದು ಸಪ್ರೇಟ್ ಆಗೋದು ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ. ಸೊ ಈ ಕಡೆ ಸಿಂಧು ಪ್ರಾಂತ್ಯ, ಅಲ್ಲಿ ಬೇರೆ, ಅಲ್ಲಿ ಸಿಂಧು ಒಂದು ಉಳ್ಕೊಂಡ್ಬಿಡುತ್ತೆ, ಪಾಕಿಸ್ತಾನನೇ ಹೆಸರೇ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಮಾಡಿದ್ರೆ. ಸಿಂಧು ಸಪ್ರೇಟ್ ಆಗೋಗುತ್ತೆ, ಪಂಜಾಬ್ ಜಾಗ, ಪಂಜಾಬಿ ಸಿಂಧ್, ಅವರು ಪಂಜಾಬ್ ಸಿಂಧ್ ಅಂತ ಕರೀತಾರೆ, ಈ ಥರ ಆಗೋಗ್ಬಿಡುತ್ತೆ. ಸೊ ಇದನ್ನು ಉಳಿಸ್ಕೊಳ್ಳೋಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ 5ನೇ ನಂಬರ್ ಅವ್ರ ಮಧ್ಯದಲ್ಲಿ ಸಿಕ್ಕಾಕೊಂಡು ಮೋದಿಯವರು ಒದ್ದಾಡ್ತಾ ಇದ್ದಾರೆ. ಯಾಕೆ 5ನೇ ನಂಬರ್ ಅವ್ರ ಮಧ್ಯದಲ್ಲಿ ಮೋದಿಯವರು ಒದ್ದಾಡಬೇಕು? ಈ 8ಕ್ಕೂ 5ಕ್ಕೂ ಸ್ವಲ್ಪ ಯಾವಾಗಲೂ ಸ್ವಲ್ಪ ವಾರನೇ. ಅದಕ್ಕೆ ಒಂದು ಸಣ್ಣದಾಗಿ ಒಂದು ಕ್ರಿಕೆಟ್ ಉದಾಹರಣೆ ಕೊಟ್ಬಿಡ್ತೀನಿ. ವಿರಾಟ್ ಕೊಹ್ಲಿ ಅವರು 5, ಕುಂಬ್ಳೆ ಅವರು 8. ಸೊ ನೋಡಿ, ಅವರು ಇದೇ ಇವಾಗ ಇಂಗ್ಲೆಂಡ್ ಟೂರ್ಗೆ ಹೋಗ್ತಾ ಇರೋದ್ರಿಂದ ಅದು ಮೈಂಡಿಗೆ ಬರ್ತಾರೆ. ನೆಕ್ಸ್ಟ್ ಇಂಗ್ಲೆಂಡ್ ಟೂರ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಇವರು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಟ್ರು. ನಮ್ದು ಇಂಗ್ಲೆಂಡ್ ಟೂರ್ ಇದೆಯಲ್ಲ, ಸೊ ಇದೇ ಇಂಗ್ಲೆಂಡ್ ಟೂರ್ನಲ್ಲಿ ಇವರಿಬ್ಬರು ಜಗಳ ಆಡ್ಕೊಂಡ್ಬಿಟ್ಟು ಅಲ್ಲಿಂದ ವಾಪಸ್ಸು ಬಂದ್ಬಿಟ್ಟಿದ್ರು. ಯಾರು? ಕುಂಬ್ಳೆ ಅವರು. ಇದರಲ್ಲಿ ಟೆಸ್ಟ್ ಸೀರೀಸ್ ಮಧ್ಯಲ್ಲೇ ಬಂದ್ಬಿಟ್ರು ವಾಪಸ್ ಇಂಡಿಯಾಗೆ. ಕೋಚ್ ಆಗಿದ್ದವ್ರು ಕುಂಬ್ಳೆ. ಸೊ 5 and 8 ಅಲ್ಲಿ ಕ್ಲಾಶ್ ಆಯಿತು. ಈ 5 and 8 5 ಏನು ಮಾಡುತ್ತೆ ಯಾವಲ್ಲೂ 8ನ ಡಾಮಿನೇಟಿಂಗ್ ಮಾಡೋಕ್ಕೆ ಹೋಗುತ್ತೆ. ದಯವಿಟ್ಟು ಮಾಡಬೇಡಿ. 5ನೇ ನಂಬರ್ ಅವ್ರಿಗೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನೀವು 8ನೇ ನಂಬರ್ ಅವ್ರನ್ನ ನೋಡಿ ಎಷ್ಟೇ ಪುಕ್ಕ ಕೆರ್ಕೊಂಡ್ರು 8 ನವಿಲೇನೆ, 5 ಕೆಂಬುತ್ತಾನೆ. ಮಾಡ್ಬೋದು ನೀವು ಅವರಿಂದ ಪ್ರೇರಣೆ ತೊಗೊಂಡು ಎಷ್ಟು ಬೇಕಾದ್ರೂ ಮೇಲಕ್ಕೆ ಹೋಗ್ಬೋದು, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಬಟ್ ಅವ್ರನ್ನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೇಕೇ ಹೊರತು ಅವ್ರನ್ನ ನೀವು ಕಾಂಪಿಟೇಷನ್ ಆಗಿ ತೊಗೊಂಡು ಅಥವಾ ಅವ್ರನ್ನ ನೀವು ಎನಿಮಿ ಥರ ನೋಡೋದನ್ನು ಮಾಡಬಾರ್ದು. ಯಾಕೆಂದರೆ 8ನೇ ನಂಬರ್ ಅವರು ನಿಮ್ಗೆ 5ನೇ ನಂಬರ್ಗೆ ಭಾಳ ಒಳ್ಳೆ ಸ್ನೇಹಿತರಾಗ್ತೀರಾ. ಆದರೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಇದನ್ನ ಇಲ್ಲಿ ಮೋದಿ ಅವ್ರ ಮೇಲೆ ಟ್ರಂಪ್ ಅವರು ಮಾಡ್ತಾ ಇಲ್ಲ. ಫಸ್ಟ್ ಟರ್ಮಲ್ಲಿ ಚೆನ್ನಾಗಿದ್ರು. ಈಗ ನೋಡಿ, ಅವರು ಮೊನ್ನೆ ಸಿರಿಯಾ ಇವಾಗ ಆಳಕ್ಕೆ ಕೂತಿರೋವಂಥ $10 million ಬೌಂಟಿ ಇದ್ದಂಥ ಮನುಷ್ಯನ ಅವರು ಮೊನ್ನೆ ಕೂತ್ಕೊಂಡು ಸಂಧಾನ ಮಾಡಿದ್ದಾರೆ ಸೌದಿ ಅರೇಬಿಯಾದಲ್ಲಿ. ಆಮೇಲೆ ಇನ್ನೂ 2 ಲಷ್ಕರ್ ಆಪರೇಟಿವ್ಸ್ ಆಗಿದ್ದವ್ರನ್ನ ಇದೇ ವಾಂಟೆಡ್ ಲಿಸ್ಟಲ್ಲಿ, ಅಮೆರಿಕನ್ ವಾಂಟೆಡ್ ಲಿಸ್ಟಲ್ಲಿ ಇದ್ದವ್ರನ್ನ ಅವರು ಪ್ಯಾನಲ್ಗಳಿಗೆ ಹಾಕೊಂಡಿದ್ದಾರೆ. ಸೊ ಈ ರೀತಿ ಭಾಳಷ್ಟು ಬದಲಾವಣೆಗಳು ಮಾಡ್ತಾ ಇದ್ದಾರೆ. ಜನಗಳಿಗೆ ಅವ್ರ ಮೇಲೆ ಇದ್ದಿದ್ದ ಅಪೇಕ್ಷೆನೇ ಬೇರೆ. ನಾನು ವೈಯಕ್ತಿಕವಾಗಿ ನಾನೇನು ಇವಾಗ ಟ್ರಂಪ್ ಅವರು ಚುನಾವಣೆ ನಿಂತಾಗ ನನ್ನ ಸ್ನೇಹಿತ ವರ್ಗದಲ್ಲಿ, ಅಮೆರಿಕಾದಲ್ಲಿರೋ ಸ್ನೇಹಿತ ವರ್ಗದಲ್ಲಿ, ಮತ್ತು ನನ್ನ ಪೋಸ್ಟಿಂಗ್ಸ್ಗಳಲ್ಲಿ ನೀವು ನೋಡಿದ್ರೆ ನಮ್ಮದು ಜನಮತದಲ್ಲಿ 90% ಆಫ್ ದ ಪೋಸ್ಟಿಂಗ್ಸ್ ಇಂಟರ್ನ್ಯಾಷನಲ್ ಅಫೇರ್ಸ್ ಇರುತ್ತೆ. ಸೊ ನಮ್ಮದು ಡಿಫೆನ್ಸು, ನಮ್ಮದು ಮೇನ್ ಫೋರ್ಟೆ ಅಂತ ಏನು ಅಂದರೆ
ಇಂಟರ್ನ್ಯಾಷನಲ್ ಇದು ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಇರುತ್ತೆ ಅದು, ಮತ್ತೆ ಕರೆಂಟ್ ಅಫೇರ್ಸು ಮತ್ತು ಡಿಫೆನ್ಸ್ ಸಂಬಂಧಪಟ್ಟಿದ್ದು ನ್ಯೂಸ್ಗಳೇ ನಮಗೆ ಜಾಸ್ತಿ ಇರುತ್ತೆ ನಮ್ಮದ್ರಲ್ಲಿ. ಸೊ ಇಂಟರ್ನ್ಯಾಷನಲ್ ಇದೇ ಜಾಸ್ತಿ ಇರುತ್ತೆ, ನಾವು ಲೋಕಲ್ ನ್ಯೂಸ್ಗಳು ಹಾಕೋದು ಕಮ್ಮಿ, ತುಂಬ ಇಂಪಾರ್ಟೆಂಟ್ ಇರುವಂಥ ನ್ಯೂಸ್ಗಳು ಮಾತ್ರ ಹಾಕ್ತೀವಿ. ಸೊ ಇದರಲ್ಲಿ ಸುಮಾರು ವರ್ಷದಿಂದ ಇದರಲ್ಲೇ ಬಂದಿರೋದ್ರಿಂದ ನಮಗೆ ಅವ್ರ ಮೇಲೆ ಇದ್ದನ್ನು ಲಾಸ್ಟ್ ಟರ್ಮಲ್ಲಿ ಅವ್ರು ಮಾಡಿದ್ಮೇಲೆ ಅಪೇಕ್ಷೆ ನಮ್ಗೆ ಇದ್ದಿದ್ದು ಇನ್ನೂ ಜಾಸ್ತಿ ಇತ್ತು. ಈಗ ಇವರಿಗೆ ಬರೋದ್ರಲ್ಲಿ ದುಡ್ಡಲ್ಲಿ IMFನಲ್ಲಿ ಅಮೆರಿಕಾದು ಮತ್ತು ಚೀನಾದು ಪ್ರಮುಖ ಪಾತ್ರ ಇದೆ. ಸೊ ಈ ರೀತಿ 5ಕ್ಕೆ 8 ಸ್ವಲ್ಪ ಯಾವಾಗಲೂ ಪ್ರಾಬ್ಲಮ್ಮೇ ಅದು. ಇವಾಗ ಇವರು ಮಾಡ್ಕೊತ ಹೋಗ್ತಾರೆ. ಇನ್ನು ಇವರಿಬ್ಬರದ್ದು ಇಂದ ಟ್ರಂಪ್ ಅವರಿಂದ ಶಹಬಾಜ್ ಶರೀಫ್ ಅವರಿಂದ ಇವರು ಬರ್ತ್ ನಂಬರ್ ಮೂಲಕ ನೋಡಿದ್ರೆ ಭಾರತಕ್ಕೆ ಕಿರಿಕಿರಿ ತೊಂದರೆ ಇದ್ದೇ ಇರುತ್ತೆ. ಇನ್ನು ಟ್ರಂಪ್ ಅವ್ರು ಇರೋವರೆಗೂ ನೋಡಿ, ನಾನು ಆ್ಯಪಲ್ ಅವ್ರಿಗೆ ಮಾಡಬೇಡಿ ಅಂತ ಹೇಳ್ತಾರೆ. ಮೊನ್ನೆ ನೀವು ಅಲ್ಲಿ ಯಾಕೆ ಮಾಡ್ತಾ ಇದೆಯಪ್ಪ, ಅವ್ರು ಬೇಕಾದಾಗಿದ್ದಾರೆ ಇಂಡಿಯಾದವರು ಅಂತಾರೆ. ಬಟ್ ಇಟ್ ಈಸ್ ಗೋಯಿಂಗ್ ಟು ಓಪನ್. ಫಾಲ್ಕನ್ ಸಂಸ್ಥೆ ದೇ ಹ್ಯಾವ್ ಇನ್ವೆಸ್ಟೆಡ್ ಟುಡೇ, ದೇ ಆರ್ ಸೈಡ್ ಲೈನ್ ವಾಟ್ ಎವರ್ ದೊಡ್ಡಣ್ಣ ಗೇವ್ ದ ಆರ್ಡರ್ಸ್. They are going ahead with the Falcon is a subsidiary company which will be supplying some parts, mostly buds ansutte, earbuds. They will be supplying it for iPhone. They are opening it near Devanhalli in Karnataka. So idayitu 5ನೇ ನಂಬರ್ ಅವರು ಇಬ್ಬರದಾಯಿತು. ಇನ್ನು 5ನೇ ನಂಬರ್ ಅವರು ಇಲ್ಲಿ ಯಾರು ಇಲ್ಲ ಲಿಸ್ಟಲ್ಲಿ. ಇನ್ನು ನೆಕ್ಸ್ಟು ಇನ್ನೊಂದು ಪ್ರಮುಖವಾದ ನಂಬರ್ಗೆ ಹೋಗೋಣ. ಈ ಆಗದಿರೋ ನಂಬರ್ಗಳು ಹೇಳ್ಬಿಡ್ತೀನಿ 8ಕ್ಕೆ. ಇವಾಗ ಮೋದಿ ಅವ್ರಿಗೆ 8ನೇ ನಂಬರ್ಗೆ ಶರ್ಮಾತ್ಮ ನಂಬರ್ 8 ಅಂದರೆ ಸ್ಯಾಟರ್ನ್. ಸೊ ಅವ್ರಿಗೆ ಆಗದಿರೋಂಥ ನಂಬರು ಫಸ್ಟ್ ಇವಾಗ 5 ಹೇಳಿದೆ. ನೆಕ್ಸ್ಟ್ ಒಂದು ಅಂದರೆ ಸೂರ್ಯ ಮತ್ತು ಶನ್ಮಾತ್ಮ ತಂದೆ ಮಗ. ಸೂರ್ಯ ಪೂರ್ವಕ್ಕಿರ್ತಾನೆ, ಶನ್ಮಾತ್ಮ ಪಶ್ಚಿಮಕ್ಕಿರ್ತಾನೆ. ಒಬ್ರನ್ನೊಬ್ರು ನೋಡಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಆದರೂ ಒಳಗಡೆ ಮನಸ್ಸಿನಲ್ಲಿ ಗೌರವ ಅನ್ನೋದಿರುತ್ತೆ, ಸ್ವಲ್ಪ ಭಯ ಅನ್ನೋದು ಇರುತ್ತೆ. ಸೊ ಅದನ್ನು ಆ್ಯಕ್ಚುಲಿ ಕೈ ಮಿಲಾಯಿಸಿದ್ರೆ ಚೆನ್ನಾಗಿ ಹೋಗ್ತಾರೆ. ಇವಾಗ ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾನು ರಾಜನಾಥ್ ಸಿಂಗ್ ಅವರು 1ನೇ ನಂಬರು, ಮೋದಿ ಅವರು 8ನೇ ನಂಬರು. ರಾಜನಾಥ್ ಸಿಂಗ್ ಅವರು ಮೋದಿ ಅವ್ರಿಗಿನ್ನ ಹಳಬ್ರು ರಾಜಕೀಯದಲ್ಲಿ, BJPನಲ್ಲಿ ಇನ್ನೂ ಹಳಬ್ರು. ಸೊ ಆದ್ರೂ ಅವ್ರು ಕೈ ಜೋಡಿಸ್ಕೊಂಡು ಅವರು ಮುರಳಿ ಮನೋಹರ್ ಜೋಶಿ ಅವರು ಮತ್ತು LK ಅದ್ವಾನಿ ಅವ್ರ ಜೊತೆ ಹೋಗಿದ್ರ ಬುದ್ಧಿವಂತಿಕೆಯಿಂದ ಅವ್ರು ಕೈ ಜೋಡಿಸ್ಕೊಂಡು 2014ರಲ್ಲಿ ನಾವು ದೇಶ ಕಟ್ಟೋಣ ಅಂತ ಮೋದಿ ಅವ್ರ ಜೊತೆ ಕೈ ಜೋಡಿಸಿ ನಡೆದ್ರು. ಇವತ್ತು ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಮುಂಚೆ ಒಂದ್ಸಲ ಮಧ್ಯದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಇವತ್ತು ಒಂದು ಒಳ್ಳೆ ಸ್ಥಾನದಲ್ಲಿ ಅವರಿದ್ದಾರೆ, ಒಳ್ಳೆ ಸ್ಥಾನಮಾನ ಗೌರವ ಸಿಕ್ಕಿದೆ ಅವ್ರಿಗೆ. ಸೊ ಆ ರೀತಿ ಕೈ ಜೋಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಇಲ್ಲಿ ಯಾರಿದ್ದಾರೆ 1ನೇ ನಂಬರ್ ಅವರು ಮೋದಿ ಅವ್ರಿಗೆ? ಸೊ ಪಕ್ಕದಲ್ಲೇ ಇದ್ದಾರೆ ಬಾಂಗ್ಲಾದೇಶ್, ಮೊಹಮ್ಮದ್ ಯೂನುಸ್, ಈಗ ಕೇರ್ಟೇಕರ್ ಪ್ರೈಮ್ ಮಿನಿಸ್ಟರ್. ಸೊ ಅವರು ಈಗ ನೋಡಿ ಮತ್ತೆ ಇವಾಗ ನಿನ್ನೆ ಫೀಲರ್ಸ್ನ ಕಳಿಸಿದ್ದಾರೆ. ಇಲ್ಲ ನಾವು ಟ್ರೇಡ್ ಸ್ವಲ್ಪ ಮಾತುಕತೆ ಮಾಡ್ತೀವಿ ನಾವು ಇಂಡಿಯಾ ಅವ್ರ ಜೊತೆ ಅಂತ. ಈಗ $700 million ಏಟ್ ಕೊಟ್ಟ ಮೇಲೆ ಮೊನ್ನೆ 3 ದಿವಸದ ಕೆಳಗೆ ಇಂಡಿಯಾದವರು ಈಗ ವಾಪಸ್ ಕಳಿಸಿದ್ದಾರೆ. ಇವ್ರು ಎಷ್ಟನೇ ತಾರೀಕು ಕೊಟ್ಟಿರೋದು? ಮೊಹಮ್ಮದ್ ಯೂನುಸ್ ಅವರು ನೊಬೆಲ್ ಪ್ರೈಸ್ ಗೆದ್ದಿರುವಂಥವ್ರು. 28/6/1940, 84 ವರ್ಷ ಅವ್ರಿಗೆ. 28 ಅಂದರೆ 1ನೇ ನಂಬರು. ಸೊ ಇವರು ಮತ್ತಿನ್ನೊಬ್ರು ಇದೇ ಥರ 85ನೇ ವರ್ಷ ಹಿರಿಯ ಮುತ್ಸದಿ ಆ ರಾಜಕೀಯದಲ್ಲಿ, ಅವರು ಇರಾನ್ನ ಅಲಿ ಖಮೇನಿ. ಸೊ ಇವ್ರು ಬಂದ್ಬಿಟ್ಟು ಏನು ಸುಪ್ರೀಂ ಲೀಡರ್ ಆಫ್ ಇರಾನ್ ಅಂತ ಕರೀತಾರೆ, ಸರ್ವೋಚ್ಚ ನಾಯಕ. ಸೊ ಇವರು 19/4/1939 ಇಸ್ವಿ ಹುಟ್ಟಿದ್ದಾರೆ. ಇವಾಗ 85ನೇ ವರ್ಷ. 19 ಅಂದರೆ 19 ಅಂದರೆ ರವಿ, ಅಂದರೆ 19 ಅಂದರೆ 10. ಸೊ ಟೋಟಲ್ ನಂಬರ್ 1. ಸೊ ಸನ್. ಸೊ ಇವರಿಬ್ಬರು 1ನೇ ನಂಬರ್ ಅವರು. ಸ್ವಲ್ಪ ಮೋದಿ ಅವ್ರಿಗೆ ಕಿರಿಕಿರಿನೇ. ಅಲಿ ಖಮೇನಿ ಅವರು ಕಾಶ್ಮೀರ್ ಬಗ್ಗೆ ಮಾತಾಡ್ತಾರೆ, ಇಂಡಿಯಾಗೆ ಸ್ವಲ್ಪ ಫ್ರೆಂಡ್ಶಿಪ್ನ ಕಮ್ಮಿ ಮಾಡಿದ್ದಾರೆ. ಬಟ್ ಆದರೆ ಈಗ ಗ್ಲೋಬಲ್ ಈಕ್ವೇಷನ್ಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಮೊನ್ನೆ ಅವರು ಫಾರಿನ್ ಮಿನಿಸ್ಟರ್ ಅರಗಾಚಿನ ಇಂಡಿಯಾ ಕಳಿಸಿದ್ರು. ಸೊ ಅಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇಲ್ಲಿಗೂ ಬಂದು ವಾಪಸ್ ಹೋದ್ರು. ಆಮೇಲೆ ಇಂಡಿಯಾ ಈಗ ಇರಾನ್ ಬಾಗಲ್ ತಟ್ಟಕ್ಕೆ ಶುರು ಮಾಡಿದೆ. ಸೊ ನೋಡಿ, ಈಗ ಎಷ್ಟೇ ಆದ್ರೂ ಇವಾಗ 1ನೇ ನಂಬರ್ ಹತ್ರಕ್ಕೆ ನಾವು ಹೋಗ್ಬೇಕು, ಇಲ್ಲ ಅವ್ರು ಬರಬೇಕು, ಎರಡೂ ನಡೀತಾ ಇತ್ತು. ಈಗ ನಮಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ನಮಗೆ. ಈಗ ಗ್ವಾದರ್ ಪೋರ್ಟು ಪಾಕಿಸ್ತಾನಲ್ಲಿ ಚೈನಾ ತೊಗೊಂಡ್ಬಿಟ್ಟಿದೆ, ಆಯಿತಾ. ನಮಗೆ ಚಾಬಹಾರ್ ಬೇಕೇ ಬೇಕು. ಇದಕ್ಕಿಂತ ಇನ್ನೊಂದು ರೀಸೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅಂದರೆ, ಎಲ್ಲೂ ಹೆಚ್ಚಿಗೆ ಪ್ರಮುಖ ಸುದ್ದಿ ಆಗಿರುವಂಥದ್ದು, ಚೈನಾ ಆಸ್ ಟೇಕನ್ ಬಾಗ್ರಾಮ್ ಏರ್ಬೇಸ್. ಅಮೆರಿಕಾದವ್ರೇನೋ ಆಫ್ಘಾನಿಸ್ತಾನಲ್ಲಿ ಫುಲ್ಲು ಡೆವಲಪ್ ಮಾಡಿ $millions ಹಾಕಿ ಒಂದು ಏರ್ ಬೇಸ್ನ ಮಾಡಿದ್ರು, ಬಾಗ್ರಾಮ್ ಏರ್ ಬೇಸು. ದಟ್ ಹ್ಯಾಸ್ ಬಿನ್ ಟೇಕನ್ ಓವರ್ ಬೈ ಚೈನಾ. ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ, ಅವ್ರು ಓಡೋದ್ರಲ್ಲ. ಈಗ ಚೈನಾ, ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಒಂದು ಟ್ರೈಲ್ಯಾಟ್ರಲ್ ಮೀಟಿಂಗ್ ಮಾಡ್ತಾ ಇದೆ. ಆಫ್ಘಾನಿಸ್ತಾನ ಎಳ್ಕೊಂಡು ಹೋಗ್ತದೆ ಪಾಕಿಸ್ತಾನ, ಬಾ ನಿಮ್ಗೆ ದುಡ್ಡು ಕೊಡಿಸ್ತೀವಿ ಅಂತ ತಾಲಿಬಾನ್ನ. ಸೊ ಆ ಬಾಗ್ರಾಮ್ ಏರ್ ಬೇಸ್ನಲ್ಲಿ ಅವರು ಮಿಲಿಟರಿ ಎಕ್ವಿಪ್ಮೆಂಟ್ಸ್ನ ತಂದಿಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ಈ ಕಡೆ ಇಂಡಿಯಾ ಇಲ್ಲಿದ್ರೆ ನಾರ್ತ್ ವೆಸ್ಟಲ್ಲಿ ಪಾಕಿಸ್ತಾನ ಇದೆ, ಅಲ್ಲಿ ಕಂಪ್ಲೀಟ್ಲಿ ಅವರಿದ್ದಾರೆ. ಚೈನಾ ಈ ಕಡೆ ಎಲ್ಲೋ ಅವ್ರದ್ದು ಏನಿದೆ ಅಕ್ಸಾಯ್ ಚಿನ್ನು ಅಲ್ಲಿದ್ದಾರೆ. ಈಗ ಅಲ್ಲಿ ಆ ಕಡೆ ಆಫ್ಘಾನಿಸ್ತಾನ ತೊಗೊಂಡ್ಬಿಟ್ರೆ ನಮಗೆ ಕಂಪ್ಲೀಟ್ಲಿ 3 ಕಡೆಯಿಂದನೂ ಸುತ್ತುವರೆದ್ಬಿಡ್ತಾರೆ. ಬಾಂಗ್ಲಾದೇಶ್ ಕೂಡ ಚೈನಾ ಜೊತೆಯಲ್ಲಿ ತುಂಬ ಕ್ಲೋಸ್ ಆಗಿದೆ. ಸೊ ನಮ್ಗೆ ಇದು ಇವತ್ತಲ್ಲ ನಾಳೆ ಇದು ಟೈಮ್ ಬಾಂಬೆ, ಇದು ಏನಾದರೂ ಎಕ್ಸ್ಪ್ಲೋರ್ಡ್ ಆಗೋವಂಥದ್ದೇನೆ ಇದು. ಸೊ ಹಾಗಾಗಿ ನಮಗೆ ಬೇಕಾಗ್ತಾರೆ ಅಂತ ಅಂದ್ಬಿಟ್ಟು ಈಗ ಚಾಬಹಾರ್ ಪೋರ್ಟ್ ಬಗ್ಗೆ ಮಾತಾಡೋದಕ್ಕೆ, ಅದನ್ನು ರಿಯಾಕ್ಟಿವೇಟ್ ಮಾಡೋದಕ್ಕೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಈಗ ಇರಾನ್ ಬಾಗಲ್ ತಟ್ಟಿದೆ ಭಾರತ. ನಿನ್ನೆ ಸುದ್ದಿ ಬಂದಿರೋದು. ಸೊ ಇದಿಷ್ಟು 1ನೇ ನಂಬರ್ ಇಬ್ಬರಾದರು, ಇರಾನು ಮತ್ತು ಬಾಂಗ್ಲಾದೇಶು. 5ನೇ ನಂಬರ್ ಪಾಕಿಸ್ತಾನ ಮತ್ತು ಅಮೆರಿಕ ಮೋದಿ ಅವ್ರಿಗೆ. ದಿಸ್ ಈಸ್ ಕಂಪೇರಿಂಗ್ ಟು ಮೋದಿ ಅವರು. ಯಾಕೆಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ನಾಟ್ ಕಂಪೇರಿಂಗ್ ಟು ಇಂಡಿಯಾ, ಭಾರತಕ್ಕಲ್ಲ. ಇದು ಏನು ನಾಯಕರುಗಳಿದ್ದಾರೆ, ರಾಷ್ಟ್ರ ನಾಯಕರುಗಳು, ಅವ್ರದ್ದು ಒಂದು ನ್ಯೂಮರಾಲಜಿ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಇರುತ್ತೆ ಆ ನಂಬರ್ಗೂ ಈ ನಂಬರ್ಗೂ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಈ ನೀವು ಕೇಳ್ಬೋದು 8ನೇ ನಂಬರ್ಗೆ ಯಾವ್ದು ಹೋಗಾರೆ ಫೇವರಿಂಗು ಮೋದಿ ಅವ್ರಿಗೆ ಅಂತ. 8ನೇ ನಂಬರ್ಗೆ
ನವಗ್ರಹಗಳಲ್ಲಿ 9 ನಂಬರ್ಗಳಲ್ಲಿ 1 ಇಂದ 9ವರೆಗೂ 8ನೇ ನಂಬರ್ಗೆ ಶತ್ರುಗಳೇ ಜಾಸ್ತಿ. ಫೇವರಿಂಗ್ ನಂಬರ್ ಬಂದು 7 ಆ್ಯಂಡ್ 6 ಎರಡೇ, ಕೇತು ಮತ್ತು ಶುಕ್ರ ಶನ್ಮಾತ್ಮನ್ಗೆ. ಗುರುನು ಫೇವರಿಂಗ್ ಆಗ್ತಾನೆ, ಗುರುನು ಫೇವರಿಂಗ್ ಇರೋರು ಇದ್ದಾರೆ. ಬಟ್ ಏನು ಅಂದರೆ ಅದು ಒಳಗಡೆ ಆಪೋಸಿಟ್ ನಂಬರ್ ಬೇರೆ, 8ಕ್ಕೆ 3, ಶನ್ಮಾತ್ಮನ್ಗೆ ಆಪೋಸಿಟ್ ನಂಬರ್ 3. ಸೊ ಇದು ಅಲ್ಲಿ ಫ್ರಿಕ್ಷನ್ ನಡೀತಾನೆ ಇರುತ್ತೆ 8ಕ್ಕೂ 3ಕ್ಕೂ. ಸೊ ಆದರೂ ಒಂದು ಗೌರವ, ಒಂದು ಕಂಪ್ಲೀಟ್ಲಿ ಆಯ್ತಪ್ಪ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ಗುರು ಬಂದು ನಮ್ಮ ನಭೋಮಂಡಲದಲ್ಲಿ, ನಮ್ಮ ಪ್ಲಾನೆಟರಿ ಸಿಸ್ಟಮಲ್ಲಿ, ಸೌರ ಇದರಲ್ಲಿ ಬಿಗ್ಗೆಸ್ಟ್ ಪ್ಲಾನೆಟ್ ಗುರು, ನಿಮಗೆಲ್ಲ ಗೊತ್ತಿರೋಂಗೆ ಜುಪಿಟರ್. ಸೊ ಯಾವಾಗಲೂ ಜುಪಿಟರು ಈಸ್ಟಲ್ಲಿದ್ದರೆ ಸ್ಯಾಟರ್ನ್ ವೆಸ್ಟಲ್ಲಿರುತ್ತೆ. ಸೊ ಆ ಥರ. ಸೊ ಇಬ್ಬರು ಒಬ್ರಿಗೊಬ್ರಿಗೆ ಆಪೋಸಿಟಲ್ಲೇ ಇರ್ತಾರೆ. ಸ್ಯಾಟರ್ನ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲಾನೆಟ್ ಶನ್ಮಾತ್ಮ, 8ನೇ ನಂಬರು. 3ನೇ ನಂಬರ್ ಗುರು ಬಿಗ್ಗೆಸ್ಟ್ ಪ್ಲಾನೆಟ್. ಸೊ ಇವರು ಒಬ್ರಿಗೊಬ್ರು ಇದಾದ್ರೂ ಫೇವರಿಂಗ್ ಎಲ್ಲ ಇರುತ್ತೆ. ಸೊ ಈ 3 ಬಗ್ಗೆ ಮಾತಾಡೋದ್ರಿಂದ 3 ಹೇಳ್ಬಿಡ್ತೀನಿ ಫಸ್ಟ್, ಇವಾಗ ಯಾರ್ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈಗ ನಮಗೆ ಸ್ವಲ್ಪ ಫೇವರಿಂಗ್ ಅಂತಲೇ ಹೇಳಿದ್ನಲ್ಲ, 3 ಬಂದ್ಬಿಟ್ಟು ಫ್ರಾನ್ಸ್ನ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಸೊ ಈಗ ಜಸ್ಟ್ ನಮ್ಮ ಜನಮತದಲ್ಲಿ ಇವಾಗ ರಿಪೋರ್ಟ್ ಮಾಡಿದ್ವಿ, ಲೇಟೆಸ್ಟ್ ನ್ಯೂಸ್ ಬಂದ್ಬಿಟ್ಟು ಬಾಂಗ್ಲಾದೇಶಕ್ಕೆ ಟ್ರಿಪ್ ಹಾಕ್ಕೊಂಡಿದ್ರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಏನಕ್ಕೆ, ಇಂಡಿಯಾಗೆ ಸ್ವಲ್ಪ ಬೇಜಾರಾಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಇಟ್ ಡಸಂಟ್ ವಾಂಟ್ ಟು ಹರ್ಟ್ ದ ಸೆಂಟಿಮೆಂಟ್ಸ್ ಆಫ್ ಇಂಡಿಯಾ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ಬಿಟ್ಟು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ 21/12/1977 ಹುಟ್ಟಿರೋದು. ಈಗ ಅವ್ರು 47 ವರ್ಷ ಇನ್ನು. ಸೊ ನೆಕ್ಸ್ಟು ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನವರು. ಇವರು 21/10/1949 ಹುಟ್ಟಿರೋದು, 75 ಇಯರ್ಸ್. ನಂಗೆ ಕಾಣೋದಲ್ಲ ಆ್ಯಕ್ಚುಲಿ ಬೆಂಜಮಿನ್ ನೆತನ್ಯಾಹು 75 ವರ್ಷ ಆಗಿದೆ ಅಂತ, ಒಂದು 60 ವರ್ಷದವ್ರ ಥರ ಕಾಣ್ತಾರೆ. ಸೊ ಇವರು ಇಬ್ಬರು ಗುರು. ಮತ್ತು ಅಷ್ಟು ರಾಜ್ಯದ ಯಾವ ದೇಶದ ನಾಯಕ ಅಲ್ದಿರಿದ್ರೂ ರಾಷ್ಟ್ರೀಯ ಸಂಯುಕ್ತ ರಾಷ್ಟ್ರಗಳ ಒಕ್ಕೂಟದ ಯುನೈಟೆಡ್ ನೇಷನ್ಸ್ನ ಚೀಫ್ ಆಂಟೋನಿಯೋ ಗುಟೆರಸ್ ಅವರು 3ನೇ ತಾರೀಕು ಕೊಟ್ಟಿರೋದು, 30ನೇ ತಾರೀಕು ಕೊಟ್ಟಿದ್ದಾರೆ. 30 ಅಂದರೆ 3. ಸೊ ಈ 3 ಜನ 3ನೇ ನಂಬರ್ ಅವರು ಮೋದಿ ಅವ್ರಿಗೆ ಫೇವರಿಂಗ್ ಆಗೇ ಇರ್ತಾರೆ. ಆಂಟೋನಿಯೋ ಗುಟೆರಸ್ ಅವರು ಫೇವರಿಂಗ್ ಆಗೇ ಇದ್ದಾರೆ. ಸೊ ಮ್ಯಾಕ್ರಾನ್ ಅವರು, ಬೆಂಜಮಿನ್ ನೆತನ್ಯಾಹು ಅವರು. ಬಟ್ ಏನು ಅಂದರೆ ಜಾಸ್ತಿ ದಿನ ಇದನ್ನು ಹಿಡಿದಿಟ್ಕೊಳ್ಬೇಕು ಅಂತಂದರೆ ಅದು ಮೋದಿ ಅಂಥವ್ರಿಗೇ ಸಾಧ್ಯ. ಯಾಕೆಂದರೆ ಮೋದಿ ಅಂಥವ್ರಿಗೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಗುಜರಾತಿ ಕನೆಕ್ಷನ್ ಇರೋದ್ರಿಂದ. ಸೊ ಅವ್ರಿಗೆ ಆ ಒಂದು ಡಿಪ್ಲೊಮೆಸಿನಲ್ಲಿ ಹೋಲ್ಡ್ರೋದ್ರಿಂದ, ಗುಜರಾತ್ನವ್ರಿಗೆ ಒಂದು ಬಿಸ್ನೆಸ್ ಹೋಲ್ಡ್ರೋದ್ರಿಂದ ಇವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ. ಪ್ಲಸ್ ನಮಗೆ ಫ್ರಾನ್ಸ್ನವ್ರು ಮಾಡ್ತಾರೋ ಸಹಾಯನ ನಾವು ಯಾರು ಅದನ್ನು ನಾವು ಋಣ ತೀರ್ಸೋಕ್ಕಾಗತ್ತೆ ಅಲ್ವ ಅನ್ನೋ ಮಾತು ಹೇಳ್ಬೇಕಾಗಿ ಬರುತ್ತೆ. ನಾವು ಕಾಸು ಕೊಟ್ಟು ಕೊಂಡ್ಕೊಂಡಿರ್ಬೋದು ಬಟ್ ರಫೇಲ್ನ, ಬಟ್ ಆದರೂ ಸಿಕ್ಕಾಬಟ್ಟೆ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚು ನಾವು ಇವಾಗ ನೆಕ್ಸ್ಟ್ ನಮ್ದು ಲಾಂಚ್ ಆಗೋಂಥ INS ವಿಶಾಲ್ ಸೆಕೆಂಡ್ ಕ್ಯಾರಿಯರ್ ಏನು ಲಾಂಚ್ ಆಗುತ್ತೆ, INS ವಿಕ್ರಾಂತ್ ಆದ್ಮೇಲೆ. ಅದರದ್ದು ನಮ್ಮ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀವಿ INS ವಿಕ್ರಾಂತ್ ಬಗ್ಗೆ. ಲಾಸ್ಟಲ್ಲಿ INS ವಿಶಾಲ್ ಬಗ್ಗೆನೂ ನಾವು ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಅದಕ್ಕೆ ಬರೋವಂಥ ಫೈಟರ್ ಜೆಟ್ ಅದ್ರ ಮೇಲೆ, ಈಗ INS ವಿಕ್ರಾಂತ್ ಮೇಲೆ ಇರೋದಲ್ಲ MiG-29K ಫೈಟರ್ ಜೆಟ್ಸ್. ಸೊ INS ವಿಶಾಲ್ಗೆ ರಫೇಲ್ದು ನೇವಿ ವರ್ಷನ್ ಜೆಟ್ಗಳನ್ನ ನಮ್ಮವ್ರು ಇವಾಗಲೇ ಆರ್ಡರ್ ಮಾಡಿದ್ದಾರೆ. ಮಧ್ಯೆ ಇದು ಪಾಕಿಸ್ತಾನ ಮೇಲೆ ನಡೆಯೋ ಈ ಯುದ್ಧದಲ್ಲೇ ಮಧ್ಯದಲ್ಲಿ ಹೋಗಿ ಡೀಲ್ನ ಫೈನಲ್ ಮಾಡ್ಕೊಂಬಂದರು. ಸೊ ಅದನ್ನು ನೇವಿ ವರ್ಷನ್ದು ಜೆಟ್ಗಳನ್ನ ಅವ್ರು ಕೊಡ್ತಾರೆ. ಸೊ ನಮಗೆ ಮ್ಯಾಕ್ರಾನ್ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಮೋದಿ ಅವ್ರಿಗೆ. 8-3 ಆಪೋಸಿಟ್ ನಂಬರ್ಸು. ಆದ್ರೂ ಇಲ್ಲಿ ಒಂದು ಆಪೋಸಿಟ್ ನಂಬರ್ಗಳು ಜಗಳ ಆಡ್ಕೊಂಡ್ಬಿಟ್ರೆ ಬೇಗ ಬಿದುರು ಆಗಿಬಿಡ್ತಾರೆ. ಒಂದಾಗ್ಬಿಟ್ರೆ ಬಿಡಿಸೋದೇ ಕಷ್ಟ ಅವ್ರನ್ನ, ಆಪೋಸಿಟ್ ನಂಬರ್ಗಳು. ಸೊ ಆ ರೀತಿ ಆಪೋಸಿಟ್ ನಂಬರ್ಗಳು ಅಂದರೆ ಹೆಂಗೆ ಬರುತ್ತೆ ಅಂತ ನೀವು ಕೇಳ್ಬೋದು. 1ಕ್ಕೆ 6 ಆಪೋಸಿಟ್, 5 ಆ್ಯಡ್ ಮಾಡಬೇಕು. 2ಗೆ 7 ಆಪೋಸಿಟ್, 2 and 7 ನೋಡಿ. 2 and 7 ಅಂದ ತಕ್ಷಣ ಒಂದು ನೆನಪು ಬರೋದು ನನಗೆ, 2 ಸುದೀಪು, 7 ದರ್ಶನ್, ಯಾವಾಗಲೂ ಕಾನ್ಫ್ಲಿಕ್ಟ್. 3ಗೆ 8 ಆಪೋಸಿಟ್, 3ಗೆ. ಇನ್ನು 4ಗೆ 9 ಆಪೋಸಿಟ್. ಇನ್ನು 5ಗೆ ಬಂದು ಮತ್ತೆ 1 ಬರುತ್ತೆ ಆಪೋಸಿಟ್. 10, 5ಗೆ 10 ಅಂದರೆ 10 ಅಂದರೆ 1. ಸೊ 5ಗೆ 1 ಬರುತ್ತೆ. ಸೊ 1ಗೆ 6 ಕೂಡ ಆಪೋಸಿಟು, 5 ಕೂಡ ಆಪೋಸಿಟ್, 1ನೇ ನಂಬರ್ಗೆ. ಸೊ ಸೇಮ್ ನಂಬರ್ಗಳ್ದು ನಾನು ಕೊಟ್ಬಿಡ್ತೀನಿ. ಮೋದಿ ಅವ್ರಿಗೆ ಸೇಮ್ ನಂಬರ್ಸ್ ಯಾವಾಗಲೂ ಪ್ರಾಬ್ಲಮ್ಮೇ. ಒಂದೇ ನಂಬರ್ಗಳು, 8ನೇ ನಂಬರ್ ಅವ್ರಿಗೆ 8ನೇ ನಂಬರ್ ಆಗಲ್ಲ, 5ಕ್ಕೆ 5 ಅವ್ರಾಗಲ್ಲ, 6ಕ್ಕೆ 6 ಆಗೋದಿಲ್ಲ. ಇದು ಯಾವಾಗಲೂ ಫ್ರಿಕ್ಷನ್ ಆಗುತ್ತೆ ಸೇಮ್ ನಂಬರ್ಸು. ಇದಕ್ಕೆ ಇನ್ನೊಂದು ದೊಡ್ಡ ಕ್ಲಾಸಿಕ್ ಎಕ್ಸಾಂಪಲ್ ನಡೀತಾರಂಥದ್ದನ್ನು ಕ್ರಿಕೆಟ್ನಲ್ಲಿ ಕೊಡಬೇಕು ಅಂತಂದರೆ, ವಿರಾಟ್ ಕೊಹ್ಲಿ ನಂಬರ್ 5 ಅಲ್ವಾ, ಅವ್ರಿಗೆ 5ನೇ ನಂಬರ್ಗೆ 5ನೇ ನಂಬರ್ ಆಗಲ್ಲ. ಸೇಮ್ ನಂಬರ್ ಅವ್ರಿಗೆ ಸೇಮ್ ನಂಬರ್ ಆಗಲ್ಲ. 5ನೇ ನಂಬರ್ ಅಂತಲ್ಲ, ಎನಿ ನಂಬರ್ಸ್ 1ನೇ ನಂಬರ್ ಅವ್ರಿಗೆ 1ನೇ ನಂಬರ್ ಅವರು ಯಾವಾಗಲೂ ರಬ್ಬಾಗ್ತಾ ಇರುತ್ತೆ. ಸೊ 5ಕ್ಕೆ 5 ಆಗಲ್ಲ ಅನ್ನೋದಕ್ಕೆ ನೋಡಿ, ವಿರಾಟ್ ಕೊಹ್ಲಿ ಅವ್ರಿಗೆ ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ ಅಂಬಟಿ ರಾಯುಡು. ಈಸ್ ಬಾರ್ನ್ ಆನ್ ಡೇಟ್ 5. ಗೌತಮ್ ಗಂಭೀರ್ಗೂ ವಿರಾಟ್ ಕೊಹ್ಲಿಗೂ ಆಗಲ್ಲ, ದೊಡ್ಡ ಜಗಳ ಆಯಿತು ಫೀಲ್ಡಲ್ಲಿ. ಈಗ ಟೆಸ್ಟ್ ಇದರಿಂದ ಟೀಮ್ನಿಂದ ಇಳಿಸೋದ್ರಲ್ಲಿ ದೊಡ್ಡ ಕೈವಾಡ ಇದೆ ಗೌತಮ್ ಗಂಭೀರ್ ಅವ್ರದ್ದು, ಇನ್ನೊಂದು ಗುಸುಗುಸು ನಡೀತಾ ಇದೆ. ಅದನ್ನು ಕನ್ಫರ್ಮ್ ಮಾಹಿತಿ ಇಲ್ಲ. ಸೊ ಗೌತಮ್ ಗಂಭೀರು ನಂಬರ್ 5, ಕೊಹ್ಲಿನೂ ನಂಬರ್ 5, ಅಂಬಟಿ ರಾಯುಡು ನಂಬರ್ 5, ಕೊಹ್ಲಿ ನಂಬರ್ 5, ಸೇಮ್ ನಂಬರ್ಸ್. ನೋಡಿ ಹೆಂಗೆ ಫ್ರಿಕ್ಷನ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಮೊನ್ನೆ ಒಂದು ಮ್ಯಾಚಲ್ಲಿ ಗಲಾಟೆ ಆಯಿತು ಖಲೀಲ್ ಅಹ್ಮದ್ಗೂ ಮತ್ತು ಕೊಹ್ಲಿಗೂ. ಖಲೀಲ್ ಅಹ್ಮದ್ ಈಗ ಚೆನ್ನೈ ಟೀಮಲ್ಲಿ ಏನೋ ಆಡ್ತಾ ಇದ್ದಾರಲ್ಲ, ಯಾವ ಟೀಮು, ಚೆನ್ನೈ ಟೀಮಲ್ಲ ಯಾವುದೋ ಟೀಮಲ್ಲಿ. ಸೊ ಅವರು ಖಲೀಲ್ ಅಹ್ಮದ್ಗೂ ಕೊಹ್ಲಿಗೆ ಆಗ್ತಾಯಿಲ್ಲ, ಖಲೀಲ್ ಅಹ್ಮದ್ ನಂಬರ್ 5. ಸೊ ಸೇಮ್ ನಂಬರ್ಸ್ ಯಾವಾಗಲೂ ರಬ್ಬಾಗ್ತಾ ಹೋಗುತ್ತೆ. ಅದೇ ರೀತಿ ಮೋದಿ ಅವ್ರಿಗೆ 8ನೇ ನಂಬರ್ ಬಂದ್ಬಿಟ್ಟು ಪ್ರಕಾಶ್ ರಾಜ್, ಫಿಲಮ್ ಆ್ಯಕ್ಟ್ರು. ಮೋದಿ ಅವ್ರಿಗೆ ಯಾವಾಗಲೂ ವಿರುದ್ಧವಾಗಿ ಮಾತಾಡೋದು. ಆಯಪ್ಪನೂ 8, ಮೋದಿ ಅವ್ರ 8. ಆಮೇಲೆ ಮನಮೋಹನ್ ಸಿಂಗ್ ಅವ್ರು 8, ಮೋದಿ ಅವ್ರ 8. ಅವ್ರು ಕೆಳಗಿಳಿದ ತಕ್ಷಣ ಇವರು ಹತ್ತಿದ್ರು ಸೀಟ್. ಅವ್ರು 10 ವರ್ಷ ಆಳಿದ್ರು, ನೆಕ್ಸ್ಟ್ ಇವರು ಹತ್ತಿದ್ರು, ಇವ್ರು 11 ವರ್ಷ ಆಳೋರು. 8 ಪೈಪೋಟಿ.
ನಂತರ ಆ, ಸಿದ್ಧಾರ್ಥ್ ಅಂತ ಫಿಲಮ್ ಆಕ್ಟರ್ ಇದ್ದಾನೆ ತಮಿಳ್ನಲ್ಲಿ, ಆತನು 8. ಅವ್ನು ಗೌರ್ಮೆಂಟ್ ವಿರುದ್ಧ ಒಂದಷ್ಟು ಮಾತಾಡ್ದ, ಆಮೇಲೆ ಮದುವೆ ಆದ್ಮೇಲೆ ಸ್ವಲ್ಪ ತಣ್ಣಗಾಗಿದ್ದಾನೆ, ಆಯಿತಾ. ಆಮೇಲೆ ರೇವಂತ್ ರೆಡ್ಡಿ 8ನೇ ನಂಬರು, ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್. ಅವರು ಮೋದಿ ಬಗ್ಗೆ ಸ್ವಲ್ಪ ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಟರು, ಆಮೇಲೆ ತಣ್ಣಗಾದರು. ಆಮೇಲೆ ಅವ್ರದ್ದೇ ರಾಜ್ಯದಲ್ಲಿ 8ನೇ ನಂಬರ್ ರೇವಂತ್ ರೆಡ್ಡಿಗೂ ಮತ್ತು 8ನೇ ನಂಬರ್ ಅಲ್ಲು ಅರ್ಜುನ್ಗೂ ದೊಡ್ಡ ಗಲಾಟೆ ಆಯಿತು. ಅವ್ರ ಸಕ್ಸಸ್ನ ನೋಡಿ ಹೆಸರು ಹೇಳಿಲ್ಲ ಅಂತ ಚೆನ್ನಾಗಿ ಅವ್ರಿಗೆ ಕೋರ್ಟ್ ಕಲಿಸಿ ತಿರುಗಿಸಿ ಮಾಡಿ ದೊಡ್ಡ ರಾಮಾಯಣ ಮಾಡಾಕ್ಬಿಟ್ರು. ಸೊ 8 ಸೇಮ್ ನಂಬರ್ಸ್ಗಳು ಆಗಲ್ಲ ಅನ್ನೋದಕ್ಕೆ. ಮತ್ತೆ ಆಂಗೆಲಾ ಮರ್ಕಲ್ ಅಂತ ಜರ್ಮನಿ ಚಾನ್ಸಲರ್ ಆಗಿದ್ರು, ಐರನ್ ಲೇಡಿ ಅಂತ ಕರೀತಾರೆ ಅವ್ರನ್ನ ಜರ್ಮನಿ ಪಾಲಿಟಿಕ್ಸಲ್ಲಿ. ಸೊ ರೀಸೆಂಟಾಗಿ ಅವ್ರು ಇಳಿದಿದ್ದು. ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014ರಿಂದ 2017ವರೆಗೂ 3-4 ವರ್ಷ ಆಕೆನೇ ಇದ್ದಿದ್ದು. ಅವ್ರದ್ದು ಎಷ್ಟೊಂದು ವಿಡಿಯೋಗಳಿದೆ, ಮೋದಿ ಅವ್ರು ಕೈ ಕೊಡಕ್ಕೆ ಹೋಗಿದ್ದಾಗ ಹಂಗೆ ಹೋಗಿರೋದು. ಆಂಗೆಲಾ ಮರ್ಕಲ್ ಆಕೆನೂ ನಂಬರ್ 8. ಸೊ 8 ಅವಾಗ ರಬ್ ಆಗ್ತಾ ಇರುತ್ತೆ, ಅವ್ರ ಜೊತೆನೂ ಸ್ವಲ್ಪ ಫ್ರಿಕ್ಷನ್ಗಳಾಗಿತ್ತು. ಸೊ ಈ ರೀತಿ ಒಂದಷ್ಟು ಉದಾಹರಣೆಗಳು ನಾನು ಕೊಡ್ತಾ ಇದ್ದೀನಿ. ಈಗ 8 ನಮಗೆ ಮೋದಿ ಅವ್ರಿಗೆ ಯಾರು ರಬ್ ಆಗ್ತಾ ಇದ್ದಾರೆ, ಯಾರು ಕಿರಿಕ್ ಮಾಡ್ತಾ ಇದ್ದಾರೆ? ಟರ್ಕಿ ಪ್ರೈಮ್ ಮಿನಿಸ್ಟರ್, ಟರ್ಕಿ ಪ್ರೆಸಿಡೆಂಟು ರೆಸೆಪ್ ತಯ್ಯಿಪ್ ಎರ್ದಗಾನ್, ಆತನು 8ನೇ ತಾರೀಕು ಹುಟ್ಟಿರೋದು. 26 ಫೆಬ್ರವರಿ 1954 ಹುಟ್ಟಿರೋದು ಎರ್ದಗಾನ್. ಸೊ ಇವರು 2-6 ಅಂದರೆ 8. ಈತ ನೋಡಿ 8ನೇ ನಂಬರು, ಮೋದಿ ಅವರು 8. ಫ್ರಿಕ್ಷನ್ ಸ್ಟಾರ್ಟ್. ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದ್ದಂಥ ಟ್ರೇಡು, ಅವ್ರದ್ದು ಎಷ್ಟೋ ಕಂಪ್ನಿಗಳು ಇಲ್ಲಿ ವರ್ಕ್ ಮಾಡ್ತಿತ್ತು. ಅದಕ್ಕೆ ನಾವೆಲ್ಲ ಇದರಲ್ಲೂ ರಿಪೋರ್ಟಿಂಗ್ ಆಗಿದೆ. ಸೆಲೆಬಿ ಅನ್ನೋ ಕಂಪನಿ ನಮ್ಮ ಜನಮತಲ್ಲೂ ರಿಪೋರ್ಟಿಂಗ್ ಮಾಡಿದ್ದೀವಿ ಇಮಿಡಿಯೇಟಾಗಿ. ಸೊ ಆ ಕಂಪ್ನಿದು ಆರ್ಡರ್ಸ್ನ ಇದು ಮಾಡಿದ್ರು, ಅವ್ರಿಗೆ ಕೋರ್ಟ್ಗೆ ಹೋಗಿದ್ದಾರೆ. ಅದೇನಾಗ್ತದೆ ಕೋರ್ಟಲ್ಲಿ ಅನ್ನೋದು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಸೊ ಆ ಕಂಪ್ನಿಗೆ ಇಟ್ಟಿತ್ತು. ಆಪಲ್ಗಳು ಟ್ರೇಡಿಂಗ್ ಇವಾಗ ನಿಂತೋಗುತ್ತೆ, ಆಪಲ್ ಟ್ರೇಡಿಂಗ್ ಆಗೋದಿಲ್ಲ ಈಗ. ಸೊ ಆಪಲ್ಸ್ ಅದಕ್ಕೆ ಸುಮಾರು $10 million ಲಾಸ್ ಆಗುತ್ತೆ ಟರ್ಕಿಗೆ. ಆಮೇಲೆ ನಮ್ಮವರು ಇಂಡಿಯನ್ಸು ಸುಮಾರು $25 million $30 million 1 ಇಯರ್ಗೆ ಸ್ಪೆಂಡ್ ಮಾಡ್ತಾ ಇದ್ರು ಅಲ್ಲಿ ಹೋಗಿ. ನಾನು ಹೇಳ್ತಾ ಇರೋದು $1 million, ರುಪೀಸಲ್ಲ. 2,500 ಕೋಟಿ ಖರ್ಚು ಮಾಡ್ತಾ ಇದ್ರು ನಮ್ಮ ಇಂಡಿಯನ್ಸು ವರ್ಷಕ್ಕೆ ಟರ್ಕಿನಲ್ಲಿ. 2,000 ಕೋಟಿ ವರ್ಷಕ್ಕೆ ಅಜರ್ಬೈಜಾನಲ್ಲಿ ಖರ್ಚು ಮಾಡ್ತಾ ಇದ್ರು. ಸೊ ಹಾಗೆ ಟರ್ಕಿನಲ್ಲಿ ಅಮೌಂಟ್ಗಳು ಹೆಚ್ಚು ಕಮ್ಮಿ ಒಂದು 80% ಸ್ಲ್ಯಾಶ್ ಆಗೋಗುತ್ತೆ. ಆ $25 million ಅಲ್ಲಿ 80% ಹೊಟ್ಟೋಗುತ್ತೆ. ಸೊ ಹೊಟ್ಟೋದ್ರೆ ಅಲ್ಲಿಗೆ ಹೆಚ್ಚು ಕಮ್ಮಿ 16 ಅಲ್ಲಿಗೆ ಒಂದು ಹೆಚ್ಚು ಕಮ್ಮಿ 18-20 ಕೋಟಿ ಅಲ್ಲೇ ಹೊಟ್ಟೋಯ್ತು. $20 million ಅಲ್ಲೇ ಹೊಟ್ಟೋಯ್ತು ಅವ್ರಿಗೆ ಲಾಸ್. ಸೊ ಆ್ಯಪಲ್ ಟ್ರೇಡಿಂಗ್ ಎಲ್ಲ ಹೋಗುತ್ತೆ ಮತ್ತು ಕಂಪ್ನಿಗಳೆಲ್ಲ ಹೋಗುತ್ತೆ. ಸೊ ಸೇಮ್ ನಂಬರ್ಸ್ ಯಾವಾಗಲೂ ಕಿರಿಕ್. ಅದೇನೋ ಇದ್ದಕ್ಕಿದ್ದಾಗೆ ಅವ್ರೇನು ಅಂದರೆ ಎಲ್ಲೋದ್ರೂ ಯುನೈಟೆಡ್ ನೇಷನ್ಸ್ಗೆ ಕಾಪಿ ಪೇಸ್ಟ್ ಆಯಪ್ಪ ಮಾತಾಡೋದು. ಎರ್ಡಗಾನು ಯಾವಾಗಲೂ ಯುನೈಟೆಡ್ ನೇಷನ್ಸ್ ಸ್ಪೀಚ್ಗೆ ಹೋಗಲಿ, ಅಲ್ಲಿ ಕಾಶ್ಮೀರ್ ಬಗ್ಗೆ ಮಾತಾಡಿದ್ರೆ ಕೆಳಗೆ ಇಳಿಯಲ್ಲ ಯಪ್ಪ. ಪ್ರತಿ ವರ್ಷ ಮಾಡ್ಕೊಂಬಂದೇನೆ. ಆಮೇಲೆ ಈ ಹ್ಯಾಸ್ ಬಿಕಮ್ ಎ ಡಿಕ್ಟೇಟರ್ ಆಫ್ ಸಾರ್ಟ್ಸ್ ಇನ್ ಟರ್ಕಿ. ಈ ಹ್ಯಾಸ್ ಕಿಲ್ಡ್ ದ ಪ್ರೆಸ್ ದೇರ್. ಎಷ್ಟೋ ಜರ್ನಲಿಸ್ಟ್ಗಳನ್ನ ಈ ಹ್ಯಾಸ್ ಪುಟ್ ದೆಮ್ ಬಿಹೈಂಡ್ ಬಾರ್ಸ್. ಎಷ್ಟೋ ಜರ್ನಲಿಸ್ಟ್ಗಳು ದೇ ಆರ್ ಕಿಲ್ಡ್, ದೇ ಆರ್ ಎಕ್ಸಿಕ್ಯೂಟೆಡ್. ಅಂದರೆ ಇದು ಮಾಡಿರೋದು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಮರ್ಡರ್ಸ್ಗಳು ಮಾಡಿಸ್ಯಾನಯಪ್ಪ. ಆಮೇಲೆ ಎಷ್ಟೋ ಜನ ಜೈಲ್ಗೆ ಹಾಕಿದ್ದಾನೆ. ಆಮೇಲೆ ಎಷ್ಟೋ ಪ್ರೆಸ್ಸು ಇದು ಚಾನೆಲ್ಗಳನ್ನ ಮುಚ್ಚೆ ಹಾಕ್ಸ್ಬಿಟ್ಟಾಯಪ್ಪ, ನ್ಯೂಸ್ ಪೇಪರ್ಗಳನ್ನ. ಅಲ್ಲಿ ದೇಶದಲ್ಲಿ ವಿರೋಧ ನಡೀತಾನೆ ಇದೆ ಅಯ್ಯಪ್ಪನ ಮೇಲೆ. ಅಲ್ಲಿ ಕರ್ಡ್ಸ್ನ ಇನ್ಮೇಲೆ ಇವಾಗ ನಮ್ಮ ಭಾರತೀಯರು ಎತ್ಕಟ್ತಾರೆ. ಏನು ಟರ್ಕಿನಲ್ಲಿ ಕರ್ಡ್ಸ್ ಮೂವ್ಮೆಂಟ್ ಇದೆ, KURDS ಕರ್ಡ್ಸ್ ಮೊಸರಲ್ಲ, KURDS ಕರ್ಡ್ಸ್, ಕರ್ಡಿಸ್ತಾನ್ ಬೇಕು ಅಂತ ಅವ್ರೇನು ಹೋರಾಟ ಮಾಡ್ತಾ ಇದ್ದಾರೆ, ಅವರೇ ಟರ್ಕಿನಲ್ಲಿ ಬಾಂಬ್ ಬ್ಲಾಸ್ಟ್ಗಳು ಮಾಡ್ತಾ ಇದ್ದು. ಈಗ ಬಲೋಚಿಸ್ತಾನ ಹೆಂಗೆ ಚೂಬಿಟ್ಟು ನಮ್ಮವರು ಮಾಡ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ ಹಿಂದ್ಗಡೆಯಿಂದ ಬಾಲ ಕಟ್ ಮಾಡ್ತಾ ಇದ್ದಾರೆ, ಹಂಗೆ ಟರ್ಕಿಗೂ ಇಷ್ಟೆಲ್ಲ ಶುರುವಾಗುತ್ತೆ. ಎಗರ್ಲಾಡಿದ್ರೆ ಇಂಡಿಯಾ ಮೇಲೆ ಎಲ್ಲೂ ಹೋಗಲ್ಲ. ಅವ್ರು ಏಟ್ಗಳು ತಿನ್ನೋದೇನೆ. ಯಾಕೆಂದರೆ ನಾನು ಇದರಲ್ಲಿ ಒಂದು ರಿಪ್ಲೈ ಮಾಡಿದ್ದೀನಿ ಅಲ್ ಜಜೀರಾದಲ್ಲಿ, ಒಂದು ನಮ್ಮ ಜನಮತ ಮೂಲಕ ಒಂದು ಫೇಸ್ಬುಕ್ಕಲ್ಲಿ ನಾವು ಪೋಸ್ಟ್ಗಳು, ನೀವು ಅಲ್ ಜಜೀರಾ, BBC ಮತ್ತು ನ್ಯೂಯಾರ್ಕ್ ಟೈಮ್ಸು, CNN, ಆಮೇಲೆ ಸ್ಕೈ ನ್ಯೂಸು ಇದೆಲ್ಲ ನೋಡ್ತಾ ಇದ್ರೆ ಬರೀ ಆ್ಯಂಟಿ ಇಂಡಿಯಾ ಪೋಸ್ಟ್ಗಳು ಹಾಕೋದು, ನಮ್ಮನ್ನ ಡಿಮೀನ್ ಮಾಡೋ ಪೋಸ್ಟ್ಗಳು ಹಾಕೋದು, ಬರೀ ಇದೆ ಮಾಡೋದು. ಆ ಸ್ಕೈ ನ್ಯೂಸ್ ರಿಪೋರ್ಟರ್ಸು ಮೊನ್ನೆ ಪಾಕಿಸ್ತಾನಕ್ಕೆ ಒಳ್ಳೆ ಇರುವೆಗಳದಂಗೆ ಹೋಗಿದ್ದಾರೆ 3-4 ಜನ. ಅಲ್ಲಿ ಅವ್ರದ್ದು ನಮ್ಮವರು ಟೆರರಿಸ್ಟ್ ಕ್ಯಾಂಪ್ನ ಹೊಡೆದ್ರೆ ಇಂಡಿಯನ್ಸ್ ಬ್ಲಾಸ್ಟೆಡ್ ದ ಪ್ಲೇಸ್ ಆಫ್ ವರ್ಷಿಪ್ ಇಯರ್ ಅಂತ ಹೇಳ್ತಾಳೆ. ನಾನು ಹೇಳಿದೆ, ಅಮ್ಮ ನಾನು ಸ್ಟೇಟ್ಮೆಂಟ್ ಅಲ್ಲ ರಿಪ್ಲೈ ಮಾಡಿದೆ ಅಲ್ಲಿ ಅದನ್ನು, ಯು ಪ್ಲೀಸ್ ಕಮ್ ಟು ಕಾಶ್ಮೀರ್. ಇಲ್ಲಿ ನಮ್ಮದು ಇದನ್ನು ಹೊಡೆದಾಕಿದ್ದಾರೆ, ಚರ್ಚ್ ನಿಮ್ಮದು ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್ ಚರ್ಚ್ ಹೊಡೆದಾಕಿದ್ದಾರೆ. ಬಾಮ್ಮ, 2 ಮಕ್ಕಳು ಸತ್ತೋದ್ರು, ಒಂದು ಒಳ್ಳೆ ಸ್ಟೂಡೆಂಟ್, ಒಂದು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಸತ್ತೋಗ್ಬಿಡ್ತು, ಒಂದು ಟೀಚರ್ ಸತ್ತೋಗ್ಬಿಟ್ರು. ಅಲ್ಲೇ ಬೋರ್ಡಿಂಗ್ ಸ್ಕೂಲ್ ಇತ್ತು, ಚರ್ಚೆಲ್ಲ ಬಿದ್ದೋಗಿದೆ. ಇಲ್ಲಿ ಬಂದು ರಿಪೋರ್ಟಿಂಗ್ ಮಾಡು, ಯಾಕೆ ವೆರಿ ಬಯಸ್ ಟು ಇಂಡಿಯಾ. ಅವರೆಲ್ಲ ಈ ಥರದೇ ಪೋಸ್ಟ್ಗಳು ಹಾಕೋದು. ಸೊ ಅಲ್ಲಿ ನಾನು ಹೇಳಿದ್ದೀನಿ, ಇಂಡಿಯಾಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಸ್ ಅನ್ಮ್ಯಾಚಬಲ್. ಇಂಡಿಯನ್ಸ್ದು ನಾವು ಖರ್ಚು ಮಾಡ್ದಂಗೆ ಯಾವ ಟೂರಿಸ್ಟ್ಗಳು ಖರ್ಚು ಮಾಡಲ್ಲ. ನಾವು ಬಡ್ಜೆಟಲ್ಲೇ ಹೋದ್ರೂ ಚೈನಾಗಿನ್ನ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಖರ್ಚು ಮಾಡ್ತೀವಿ. ಯಾಕಂದರೆ ಚೈನಾದವರೆಲ್ಲ ನೂಡಲ್ಸ್ ಡಬ್ಬುಗಳು ತೊಗೊಂಡು ಬರೀ ಅದನ್ನೇ ತಿಂತಾರೆ, ಹೋಟ್ಲಲ್ಲಿ ಊಟನೇ ಮಾಡಲ್ಲ. ನಮ್ಮವ್ರು ಲೋಕಲ್ ಹೋಟ್ಲುಗಳಲ್ಲಿ ಊಟ ಮಾಡ್ತಾರೆ, ಸಾಯಂಕಾಲ ಆದರೆ ಅಲ್ಲಿ ಲೋಕಲ್ ಆದರೂ ಪರ್ಚೇಸ್ ಮಾಡ್ತಾರೆ, ಡ್ರಿಂಕ್ಸ್ಗಳು ಪರ್ಚೇಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮವ್ರು ಸ್ಲಡ್ಜ್ ಮಾಡ್ತಾರೆ ದುಡ್ಡು ಚೆನ್ನಾಗೆ ಕೂಡಿಟ್ಕೊಂಡು. ಒಂದು ಟೂರ್ಗೆ ಹೋಗಿ ಬಂದರೆ ಚೆನ್ನಾಗೇ ಖರ್ಚು ಮಾಡ್ಕೊಂಡು ಬರ್ತಾರೆ ನಮ್ಮವರು. ಬಡ್ಜೆಟಲ್ಲಿ ಹೋದ್ರೂ ಚೆನ್ನಾಗಿ ಖರ್ಚು ಮಾಡ್ತಾರೆ, ಅವ್ರು ಹಂಗೆಲ್ಲ ಮಾಡಲ್ಲ. ಸೊ ನಾವು ಹಾಕದಂಗೆ ದುಡ್ಡು ಬೇರೆ ಬೇರೆ ದೇಶಗಳಲ್ಲಿ ಯಾರೂ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ಅದು ಏಟ್ ಬಿದ್ದೇ ಬೀಳುತ್ತೆ ನಿಮಗೆ ಅಂತ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ಹಲವಾರು ಜನ ಕಮೆಂಟ್ಗಳು ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಇರ್ತೀನಿ ನಾನು. ಸೊ ಈತ 8, ಇನ್ನೊಬ್ಬ ಡಿಕ್ಟೇಟರ್ ಇವಾಗ ವರ್ಲ್ಡಲ್ಲಿ ಹೋದು ಆತ 8. ಯಾರೋ ಈ ಎರ್ಡಗಾನ್ ಥರನೇ ಒಬ್ಬ ಡಿಕ್ಟೇಟರ್ ಇದ್ದಾನೆ. ಅವನಿಂದ ನಮಗೇನು ಅಷ್ಟೊಂದು ತೊಂದರೆ ಇಲ್ಲ. ಕಿಮ್ ಜಾಂಗ್ ಉನ್, ನಾರ್ತ್ ಕೊರಿಯಾ, ನೀವೆಲ್ಲ ನೋಡಿದ್ದೀರಾ. ಅವನು ಚೈನಾಗೆ ಪ್ರಾಕ್ಸಿ,
ಒಳ್ಳೆ ಜೋಕರ್ ಥರ ಓಡಾಡ್ಕೊಂಡಿರ್ತಾನೆ. 8/1/1984 ಹುಟ್ಟಿರೋದು ಅವನು. ಅವ್ನಿಗೆ 41 ವರ್ಷ. ಕಿಮ್ ಜಾಂಗ್ ಉನ್ಗೆ 8/1 ಜನವರಿ 8ನೇ ತಾರೀಕು ಹುಟ್ಟಿರೋದು. ಯಶ್ ಅವ್ರ ಬರ್ತಡೇನೂ ಅವತ್ತೆ. ಸೊ ಜನವರಿ 1ನೇ ತಾರೀಕು ಹುಟ್ಟಿರೋದು ಫಿಲ್ಮ್ ಯಶ್ ಹೇಳ್ತಾ ಇರೋದು. ಸೊ ಈ ಥರ ಇವರಿಬ್ಬರು ಎಂಟಿದ್ದಾರೆ, ಇವರಿಂದ ಅಷ್ಟೇನು ತೊಂದರೆ ಇಲ್ಲ. ಸೊ ಇನ್ನು ಅಷ್ಟು ತೊಂದರೆ ಇಲ್ದಿರೋಂಥದ್ದು ಇನ್ನೊಂದು ನಂಬರ್ ಕೊಟ್ಟೋಣ. ಲಾಸ್ಟಲ್ಲಿ 6-7 ಬಗ್ಗೆ ಬರ್ತೀನಿ. 6 and 7 ಮೋದಿ ಅವ್ರಿಗೆ ಫೇವರ್ ಆಗಿರೋ ನಂಬರ್. ಸೊ 2ನೇ ನಂಬರ್ ಬಗ್ಗೆ ಹೊಟ್ಟೋಣ. ಸೊ ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಈ 3 ಲೀಡರ್ಗಳು 2ನೇ ತಾರೀಕು ಕೊಟ್ಟಿದ್ದಾರೆ. ಜರ್ಮನಿ ಲೀಡರ್ ಇತ್ತೀಚೆಗೆ ಬಂದರು, ಮಾರ್ಕ್ ಫ್ರೆಡ್ರಿಕ್ ಅಂತ. ಸೊ 11/11/1955 ಹುಟ್ಟಿದ್ದಾರೆ ಇವರು. ಸೊ 11 ಅಂದರೆ ನಂಬರ್ 2ನೇ. ಅವರಿಗೆ ಇವಾಗ 69 ವರ್ಷ. ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸ್ಟಾರ್ಮರ್, ಇವರು 2/9/1962 ಹುಟ್ಟಿರೋದು. ಅವ್ರಿಗೆ ಇವಾಗ 62 ವರ್ಷ. 2 ಅಂದರೆ ಡೈರೆಕ್ಟಾಗಿ ನಂಬರ್ 2ನೇ. ಸೊ ಅದಾದಮೇಲೆ ಆಂಥೋನಿ ಆಲ್ಬನೀಸ್, ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟ್ರು. ಇವರು 2/3/1963 ಹುಟ್ಟಿರೋದು. 2/3/1963. ಸೊ ಅವ್ರಿಗೂ 62 ಇಯರ್ಸು. 2 ಅಂದರೆ ಚಂದ್ರ, ದೇ ಆರ್ ರೂಲ್ಡ್ ಬೈ ಮೂನ್. ಇವರೆಲ್ಲ ಹೆಂಗಿರುತ್ತೆ ಅಂದರೆ ಇವ್ರು 3 ಜನಕ್ಕೂ ಇವ್ರದೇ ತೊಂದರೆಗಳು ಅನೇಕ ಇರ್ತದೆ. ತುಂಬ ಯಾವಾಗಲೂ ಡೀಪಾಗಿ ಅವ್ರದೇ ಲೋಕದಲ್ಲಿ ಇರ್ತಾರೆ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಜೆಲೆನ್ಸ್ಕಿ ಮ್ಯಾಕ್ರಾನ್ ಹತ್ರ ಏನೋ ಹೇಳ್ತಾ ಇರ್ತಾರೆ. ಈ ಸ್ಟಾರ್ಮರು ಫ್ರೆಡ್ರಿಕ್ ಇಬ್ಬರು ಕೆಣಿಸ್ಕೊತಾ ಇರ್ತಾರೆ. ಏನೋ ಹೇಳಿದ್ದನ್ನೇ ಹೇಳ್ತಾನೆ ಅನ್ನೋ ಥರ ಹಿಂಗೆ ಅನ್ಕೊಂಡು ಸೀದಾ ಹೊರಟಾಗ್ತಾರೆ. 2ಕ್ಕೂ 7ಕ್ಕೂ ಆಗಲ್ಲ, ಅದು ಬೇರೆ ಪ್ರಶ್ನೆ. 2 and 7 ಮ್ಯಾಚ್ ಆಗಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಬಂದಿರೋ ಸ್ಟೇಟ್ಮೆಂಟು. ಪುಟಿನ್ ಅವರು ನಂಬರ್ 7. ಪುಟಿನ್ ಅವರು ನಮಗೆ ಜರ್ಮನಿ ಮತ್ತು UK ಲೀಡರ್ಸ್ಗಳು ನಮಗೆ ಫೇವರ್ ಆಗಿಲ್ಲ, ನಾವು ಅವ್ರ ಮಾತುಗಳನ್ನ ನಾವು ನಿರಾಕರಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ರಷ್ಯಾ ಸ್ಟೇಟ್ಮೆಂಟ್. ಸೊ ಜರ್ಮನಿ ಮತ್ತು UK ಅಂದರೆ ಇಬ್ಬರೂ ನಂಬರ್ 2 ಲೀಡರ್ಸು, ನಂಬರ್ 2 ಬಾರ್ನು. ಪುಟಿನ್ ಅವರು 7, 2ಗೂ 7ಗೂ ಆಗೋದಿಲ್ಲ. ಸೊ ಇದನ್ನು ನಾನು ಹೇಳಕ್ಕೆ ಹೋಗ್ತಾ ಇರೋದು. ನೋಡಿ, ಅಲ್ಲಿ ವೀರೇಂದರ್ ಸೆಹ್ವಾಗ್ ಧೋನಿಗೂ ಆಗೋದೇ ಇಲ್ಲ. ಸೆಹ್ವಾಗ್ ನಂಬರ್ 2, ಧೋನಿ ನಂಬರ್ 7. ಸೊ ಈ ರೀತಿ ಎಲ್ಲ ಇರ್ತದೆ, ರಬ್ಬಾಗ್ತಾನೆ ಇರ್ತದೆ ನಂಬರ್ಗಳು, ಆಪೋಸಿಟ್ ನಂಬರ್ಸು. 2 and 7 ಆಪೋಸಿಟು. ಸೊ ಅದು ಹೇಳ್ತಾ ಈಗ ಈ 2ನೇ ನಂಬರ್ ಅವರಿಂದ ಮೋದಿ ಅವ್ರಿಗೆ ಅಷ್ಟೊಂದೇನು ತೊಂದರೆ ಇಲ್ಲ. ಸೊ ಮೋದಿ ಅವ್ರಿಗೆ ಅಂದರೆ ಇಲ್ಲಿ ಭಾರತಕ್ಕೆ ಅಂತ ಮೋದಿ ಅವ್ರನ್ನ ಯಾಕೆ ತೊಗೊತಾ ಇದ್ದೀನಿ, ದೇಶಕ್ಕೆ ನಂಬರ್ ಅನ್ನೋದು ಇರೋದಿಲ್ಲ. ನಾವು ಆಲ್ಫಾಬೆಟ್ಸ್ ಮೇಲೆ ನಾವು ನಂಬರ್ ತೊಗೋಬೋದು ದೇಶದ್ದು. ಬಟ್ ಆದ್ರೂ ಇಲ್ಲಿ ರಾಜನ್ನ ಮುಂದೆ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಾನು ರೀಟ್ರೇಟ್ ಮಾಡ್ತೀನಿ, ಪುನರುಚ್ಚರಿಸ್ತೀನಿ. ಸೊ 2ನೇ ನಂಬರ್ ಅವ್ರು 3 ಜನದಿಂದ ನಮಗೇನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಉಳಿದಿರೋಂಥ 6 and 7 ಅದ್ರ ಮಧ್ಯದಲ್ಲಿ ಒಂದೇ ಒಂದು ನಂಬರ್ 4 ಕೊಟ್ಟಾಗ್ತೀನಿ. ಇಲ್ಲಿ ಇಷ್ಟು ಲೀಡರ್ಗಳಲ್ಲಿ ನಮಗೆ ಇಂಪಾರ್ಟೆಂಟ್, ನಮಗೆ ಕನ್ಸರ್ನಿಂಗ್ ದೇಶಗಳು ಮಾತ್ರ ನಾನು ತೊಗೊಂಡಿರೋದು. ನಂಬರ್ 4 ಯಾವಾಗಲೂ 8 ಜೊತೆಯಲ್ಲಿ ಬೆರೆತ್ಬಿಟ್ರೆ ಭಾಳ ಸ್ಟ್ರಾಂಗ್ ಕಾಂಬಿನೇಷನ್. ಜಗಳ ಆಗ್ತಾ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಯಾವುದೋ ಒಂದು ಒಪಿನಿಯನ್ ಬರ್ಬೇಕಾರೆ. ಬಟ್ ಒಂದಾಗೋದ್ರೆ ಮಾತ್ರ ಅನ್ಬೀಟಬಲ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನರೇಂದ್ರ ಮೋದಿ ಅವರು 8, ಅಮಿತ್ ಶಾ ಅವರು 4. ಸೊ ಇದನ್ನು ಅನೇಕ ಕಡೆ ಹೇಳ್ಕೊಂಬರ್ತಾ ಇರ್ತೀನಿ, ಆವಾಗ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ 4ನೇ ನಂಬರ್ ಯಾರಪ್ಪ ಅಂದರೆ ಸೌದಿ ಅರೇಬಿಯಾ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್, ರೂಲರ್ ಆಫ್ ಸೌದಿ ಅರೇಬಿಯಾ. ಈಸ್ 31/8/1985, 39 ವರ್ಷ. ಎಲ್ಲ ಲೀಡರ್ಗಳಲ್ಲೂ ಯಂಗೆಸ್ಟ್ ಅವರೇ ವರ್ಲ್ಡ್ ಲೀಡರ್ಸಲ್ಲಿ, 39 ಇಯರ್ಸ್. ನೆಕ್ಸ್ಟ್ ಕಿಮ್ ಜಾಂಗ್ ಉನ್, ಅದಾದಮೇಲೆ ನೆಕ್ಸ್ಟು ಫ್ರಾನ್ಸ್ನ ಇಮಾನ್ಯುಯಲ್ ಮ್ಯಾಕ್ರಾನ್. ಸೊ 39 ಇಯರ್ಸು ಸೌದಿ ರಾಜನ್ಗೆ. ಇವರು 4 ಅಂದರೆ ರಾಹು ಮತ್ತು ಶನಿ ಮಹಾತ್ಮ. 8 ಮತ್ತು 4 ಸ್ವಲ್ಪ 2 ಸ್ನೇಹಿತರೆ. ಅಂದರೆ ಕೇತು ಅಷ್ಟು ಸ್ನೇಹಿತ ಅಲ್ಲ, ಯಾವುದು ಶನಿ ಮಹಾತ್ಮನಿಗೆ ಕೇತು ಅಷ್ಟು ಸ್ನೇಹಿತ ರಾಹು ಆಗೋಕ್ಕಾಗಲ್ಲ, ಬಟ್ ಆದರೂ ಸ್ನೇಹಿತರ ವರ್ಗಕ್ಕೆ ಸೇರ್ಕೊತಾನೆ. ಸೊ 6 and 7 ಆದಮೇಲೆ ನೆಕ್ಸ್ಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ 4, 8ಕ್ಕೆ. ಸೊ ಇವರು ಇದ್ದಾರೆ. ಇವರು ನಿಮಗೆಲ್ಲ ಗೊತ್ತಿರೋಂಗೆ ಮೋದಿ ಅವ್ರ ಕಂಡ್ರೆ ಭಾಳ ಗೌರವ ಆಯಿತು ನನಗೆ. ಅಲ್ಲಿಗೆ ಹೋದರು ಮೋದಿಯವರು, ಅಲ್ಲಿ ಪಾಲ್ಗಾಮಲ್ಲಿ ಇದಾಯಿತು. ಅಲ್ಲಿಂದ ವಾಪಸ್ ಬಂದರು. ಮೊನ್ನೆ ಅವ್ರಿಗೆ ಸಿಗಬೇಕಾಗಿದ್ದ ರಾಯಲ್ ಟ್ರೀಟ್ಮೆಂಟ್ ಅಲ್ಲ, ನೀವು ಟ್ರಂಪಿಗೆ ಸಿಕ್ಕಿದ್ದನ್ನು ನೀವು ನೋಡಿದ್ರಿ. ಇನ್ನೂ ಜಾಸ್ತಿನೇ ಕೊಟ್ಟರು ಟ್ರಂಪ್ ಅವ್ರಿಗೆ. ಇರಲಿ, ಅವ್ರ ಬಿಸ್ನೆಸ್ಗಳಿದೆ, ಅದ್ರ ಬಗ್ಗೆ ಹೇಳೋದಕ್ಕೆ ಒಂದು ದೊಡ್ಡ ವಿಡಿಯೋ ಮಾಡ್ಬೋದು ನಾನು. ತುಂಬ ಲಾಂಗ್ ವಿಡಿಯೋ, ಸುಮಾರು ಮಾಡಬೇಕಾಗತ್ತೆ ಅದ್ರ ಬಗ್ಗೆ, ಅದೇನೇನು ನಡೆದಿದೆ ಅನ್ನೋದು. ಸೊ ಇದೊಂದಾಯಿತು. 4. ಈಗ 6ನೇ ನಂಬರ್ ಕೊಟ್ಟೋಣ, 7ಕ್ಕೆ ಬರೋಕ್ಕೆ ಮುಂಚೆ. 6ನೇ ನಂಬರ್ ಯಾರು ಇದ್ದಾರೆ ಲೀಡರ್? ನಂಬರ್ 6 ಅಂದರೆ ವೀನಸ್ ಅಂದರೆ ಶುಕ್ರ. ಸೊ 6ನೇ ನಂಬರ್ ಅದನ್ನು ಡಿನೋಟ್ ಮಾಡುತ್ತೆ. ಸೊ ಭಾಳ ಒಳ್ಳೆಯವರು, ಫ್ರೆಂಡ್. 8ನೇ ನಂಬರ್ಗೆ ತುಂಬ ದೋಸ್ತವರು. ಬಟ್ ಎಲ್ಲೋ ಒಂದು ಕಡೆ ಈ ನಮ್ಮ 8 ನಂಬರ್ನ ಡಾಮಿನೇಷನ್ನ ನೋಡಿ ಸ್ವಲ್ಪ ಅವ್ರಿಗೆ ಒಂಚೂರು ಈಗೋ ಆಗೋವಾಗ ಪ್ರಿಕ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ 6ನೇ ನಂಬರಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡೋಗಿ ಮತ್ತೆ ಬಂದವರು, ಅಥವಾ ನಮ್ಮನ್ನು ಬೇಡ ಅಂತಿದ್ದವರು ಮತ್ತೆ ಬಂದವ್ರ ಬಗ್ಗೆ ಇಬ್ಬರ ಬಗ್ಗೆ ಹೇಳ್ಬಿಡ್ತೀನಿ. ಅದರಲ್ಲಿ ದೊಡ್ಡ ಎಕ್ಸಾಂಪಲ್ ಅಂದರೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು. ಈಸ್ ಬಾರ್ನ್ ಆನ್ 15/6/1978, 46 ವರ್ಷ ಇವಾಗ ಅವ್ರಿಗೆ. ಮುಯಿಜು 15 ಅಂದರೆ 6. ಸೊ ಮೊದಲು ಎಲ್ಲ ನಿಮ್ಗೆ ಬಾಡಿಗೆ ಎತ್ಕೊಂಡು ಹೋಗಿ ಅಂದರು, ನಿಮ್ಮ ಜೊತೆ ಟ್ರೇಡ್ ಬೇಡ, ಇಲ್ಲಿ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ಬಿಟ್ರು. ನಮ್ಮವ್ರು ಸರಿಯಾಗಿ ಹೊಡೆತ ಕೊಟ್ಟರು, ಆಯಿತಾ. ಆಮೇಲೆ ಈಗ ಮೊನ್ನೆ ಈ ಪಾಕಿಸ್ತಾನದ ಮಧ್ಯದಲ್ಲೇ, ಇದರ ಮಧ್ಯದಲ್ಲಿ ನಮ್ಮವರು ಒಂದು ಫ್ರಿಗೇಟ್ನ, INS ಕೋಲ್ಕತ್ತಾ ಕ್ಲಾಸ್ ಫ್ರಿಗೇಟು ಮತ್ತು ಒಂದು ಡಿಸ್ಟ್ರಾಯರ್ನ ಅಲ್ಲಿ ಕಳಿಸಿದ್ದಾರೆ ಮಾಲ್ಡೀವ್ಸಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ. ಸೊ ಅಲ್ಲಿಗೆ ಹೋಗಿದೆ ಈಗ. ಸೊ ಅದು ಒಂದು ವಾಪಸ್ ತಿರ್ಗಾ ನಮ್ಮ ಹತ್ರನೇ ಬಂದ್ರವರು, ನೀವೆಲ್ಲ ಗೊತ್ತು. ಇಲ್ಲಿ ಬಂದು ಮತ್ತೆ ಸಾರಿ ಅಂತ ಕೇಳ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು, ಪ್ಯಾಕೇಜ್ ಇಸ್ಕೊಂಡು ದುಡ್ಡು ಇಸ್ಕೊಂಡು ಹೋದರು. ಇನ್ನೊಬ್ಬರು ಇತ್ತೀಚೆಗೆ ಆಯ್ಕೆ ಆಗಿರೋಂಥ ನಮ್ಮ ಪಕ್ಕದ ರಾಷ್ಟ್ರ ಶ್ರೀಲಂಕಾದವರು, ಅರುಣಾ ಕುಮಾರ ದಿಸನಾಯಕೆ.
ಇವರು 24/11/1968 ಇಸ್ವಿ ಹುಟ್ಟಿರೋದು. 24 ಅಂದರೆ ನಂಬರ್ 6. ಸೊ ಇವರು ಅಷ್ಟೇ ಮೋದಿ ಅವರಲ್ಲಿಗೆ ಹೋದರು, ಎಲ್ಲ ಅವ್ರಿಗೆ ಪ್ಯಾಕೇಜ್ಗಳು ಕೊಟ್ಟು ಕರೆಂಟು ಕೊಡ್ತೀವಿ ಅಂತೇಳಿ, ಮತ್ತು ಇದು ವಾಟರ್ ಫೆಸಿಲಿಟೀಸು, ವಾಟರ್ನು ಪ್ಯೂರ್ ಡ್ರಿಂಕಿಂಗ್ ವಾಟರ್ದು ಒಂದು ಪ್ಲ್ಯಾಂಟ್ ಮಾಡ್ತೀವಿ ಅಂತೇಳಿ, ಎಲೆಕ್ಟ್ರಿಕ್ ಪ್ಲ್ಯಾಂಟ್ ಮಾಡ್ತೀವಿ ಅಂತ ಹೇಳಿ, ಮತ್ತು ದುಡ್ಡು ಕೊಟ್ಟು ಫ್ಯೂಯಲ್ ಕಮ್ಮಿ ರೇಟಲ್ಲಿ ನಿಮಗೆ ಡೀಸೆಲ್ಲು ಪೆಟ್ರೋಲು ಸಪ್ಲೈ ಮಾಡ್ತೀವಿ ಅಂತೇಳಿ ಆ ದೇಶಕ್ಕೆಲ್ಲ ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಸೊ ಅವ್ರು ಎಷ್ಟು ದಿನ 6ನೇ ನಂಬರ್ ಇರ್ತಾರೆ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ. ಸೊ ಅದಾದಮೇಲೆ ಇವರಿಬ್ಬರದಾದಮೇಲೆ ಇನ್ನೊಬ್ಬರು ಭಾಳ ಕ್ಲೋಸ್, ಇಟಲಿ, ಮೆಲೋನಿ. ಇವರು 15/1/1977, 48 ಇಯರ್ಸಿಗೆ. ನಿಮಗೆಲ್ಲ ಗೊತ್ತು, ಹಲವಾರು ಮೀಮ್ಸ್ಗಳು ಮಾಡಿದ್ರು ವರ್ಲ್ಡಲ್ಲೆಲ್ಲ ಮೀಮ್ಸ್ ಮಾಡೋರು. ಮೋದಿ ಅವ್ರದ್ದು, ಮೆಲೋನಿ ಅವ್ರದ್ದು, ಮೆಲೋಡಿ ಅಂತ ಹೆಸರಿಟ್ಬಿಟ್ಟು ಅದನ್ನೆಲ್ಲ ನೀವು ನೋಡಿದ್ದೀರಾ. ಸೊ ಅವರು ಇಂಡಿಯಾಗೆ ಫೇವರ್ನೇ ಯಾಕೆನು. ಇನ್ನು ನಮ್ಮ ಆ ಕಡೆ ದೊಡ್ಡಣ್ಣ ಒಬ್ಬರು, ಈ ಕಡೆ ಬ್ಯಾಡಣ್ಣ ಅಂತ ಕರಿತೀನಿ ನಾನು. ಬ್ಯಾಡಣ್ಣ ಅಂದರೆ ಬೇಡ ಅಂತ, ಪ್ಲಸ್ BAD ಅಣ್ಣ, ಬ್ಯಾಡಗೆ ಅಣ್ಣ ಅವರು. ಝಿ ಜಿನ್ಪಿಂಗ್, ಚೈನೀಸ್ ಅಧ್ಯಕ್ಷ. ಇವರು 15/6/1953 ಇಸ್ವಿ ಹುಟ್ಟಿರೋದು. ಇವ್ರಿಗೆ ಇವಾಗ 71 ವರ್ಷ. 15 ಅಂದರೆ 156. ಸೊ ಇವರು ಕೂಡ ನಂಬರ್ 6. ಎಷ್ಟೇ ಕಾಂಪಿಟೇಷನ್ ಆಗಿ ನುಗ್ಲಿ, ಏನೇ ಮಾಡಿಬಿಡ್ತೀನಿ ಮೋದಿಯವ್ರ ಮೇಲೆ, 8ನೇ ನಂಬರ್ ಮೇಲೆ, ಹಂಗೆ ಅಂದ್ರೂ ಎಲ್ಲೋ ಒಂದು ಕಡೆ ಸ್ವಲ್ಪ ತಣ್ಣಗಾಗ್ತಾರೆ. ಆ ಗಲ್ವಾನ್ ಮೇಲೆ ಇನ್ಸಿಡೆಂಟ್ ಬಿಟ್ಟರೆ ಬೇರೆ ಏನೋ ಅಷ್ಟು ದೊಡ್ಡ ಸಾಹಸ ಕೈ ಹಾಕಲಿಲ್ಲ ಚೈನಾದವರು. ನೀವೆಲ್ಲ ಕೇಳ್ಬೋದು, ನನಗೆ ಅಲ್ಲಿ ಇದರಲ್ಲೆಲ್ಲ ಕೇಳಿದ್ರು, ಸ್ಕೈ ನ್ಯೂಸಲ್ಲಿ, ಅಲ್ ಜಜೀರಾದಲ್ಲಿ ನನ್ನ ಕಮೆಂಟ್ಗಳಿಗೆಲ್ಲರೂ, ಯಾಕಪ್ಪ ನಿಮಗೆ ಟರ್ಕಿ ಮಾತ್ರ ಇದು ಡ್ರೋನ್ಸ್ ಕೊಟ್ಟರು ಅಂದ್ಬಿಟ್ಟು ದುಶ್ಮನು, ಆದರೆ ಚೈನಾದ ಮಾತ್ರ ಪ್ರಾಡಕ್ಟ್ಗಳು ಕಮ್ಮಿ ಸಿಗುತ್ತೆ ಅಂತ ತೊಗೊತಾ ಇರ್ತೀಯಾ ನೀವು ಇಂಡಿಯಾದವರು, ಇದು ಸರಿನಾ ಅಂತ ಕೇಳೋರು. ನಾನು ಹೇಳ್ದೆ ಅದಕ್ಕೆ, ಅಪ್ಪ ಚೈನಾದವರು ಮೊದಲೇ ಕೊಟ್ಬಿಟ್ಟಿದ್ರು ಮಿಸೈಲ್ಗಳು, ಇವ್ರವ್ರು ಬೈ ಮಾಡಿದ್ರು, ಅವ್ರು ಪುಕ್ಷಟೆ ಕೊಟ್ಟರು ಗೊತ್ತಿಲ್ಲ, ಮೊದಲೇ ಟ್ರೇಡ್ ನಡೆದಿತ್ತು, ಅನೌನ್ಸ್ ಮಾಡಿದ್ರು, ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದೀವಿ ನಾವು ಅಂತ. ಯುದ್ಧ ನಡಿಬೇಕಾದ್ರೆ ಕೊಟ್ರಲ್ಲಪ್ಪ ನಿಮ್ಮ ಟರ್ಕಿನವರು, ಅದು ನಮಗೆ ಪಿಕ್ ಆಗಿದ್ದು. ಯುದ್ಧ ಶುರು ಆದ್ಮೇಲೆ ಅಲ್ಲಿಂದ ಡ್ರೋನ್ಸ್ಗಳು ಕಳ್ಸಾರಲ್ಲ, ಅದು ತಪ್ಪಾಗಿದ್ದು. ಮೊದಲೇ ಟ್ರೇಡ್ ಮಾಡ್ಕೊಂಬಿಟ್ಟು ಅವ್ರು ಪರ್ಚೇಸ್ ಮಾಡ್ಕೊಂಬಂದು ಹೊಡೆದಿದ್ದಿದ್ರೆ ಆಯ್ತು, ಅವ್ರೇನೋ ಮಾರಾಟ ಮಾಡಿದ್ದಾರೆ, ವ್ಯವಹಾರ ನಡೆದಿದೆ ಅಂತ ಸುಮ್ಮನೆ ಇದ್ವಿ. ಯುದ್ಧ ಶುರು ಆದ್ಮೇಲೆ ನಿಮ್ಮ ಇಬ್ಬರು ಡ್ರೋನ್ ಆಪರೇಟರ್ಗಳು ಬೇರೆ ಸತ್ರು, ನಿಮ್ಮ ಟರ್ಕಿನವರು ಅಲ್ಲಿಂದ ಕಳಿಸಿದ್ರು, ಅದು ತಪ್ಪಾಗಿದೆ ಟರ್ಕಿದು. ಅದು ಆ್ಯಕ್ಚುಲಿ ಮಾಡಿದ್ದು ಸ್ಟ್ರಾಟಜಿಕಲಿ ದೊಡ್ಡ ಬಿಗ್ ಬ್ಲೆಂಡರ್, ಅದು ಇಂಟರ್ನ್ಯಾಷನಲ್ ಬ್ಲೆಂಡರ್ ಅದು. ಆ್ಯಕ್ಚುಲಿ ಅದನ್ನು ಮಾಡಬಾರ್ದಾಯ್ತು ಟರ್ಕಿ ಅವರು. ಸೊ ಈಗ ಝಿ ಜಿನ್ಪಿಂಗ್ ಅವರು ಹೆಂಗಿರ್ತಾರೆ ಮುಂದೆ, ಈ 4 ಜನ 6 ನಂಬರ್ ಅವ್ರು ಹೇಳಿದ್ದೀನಲ್ಲ, ಇವರೆಲ್ಲ ಮೋದಿ ಅವರಿಗೆ ಫೇವರ್ ಆಗಿ ಇರ್ತಾರೆ. 8ನೇ ನಂಬರ್ ಮೋದಿ ಅವರು ನಮ್ಮ ಇಲ್ಲಿ ನಾಯಕರಾಗಿರೋರ್ಗು 8ನೇ ನಂಬರ್ ನಾಯಕರಿಗೆ, 8ನೇ ನಂಬರ್ ಜನಕ್ಕೆ, ಈ 6ನೇ ನಂಬರ್ 4 ನಾಯಕರು ಇಟಲಿ, ಚೈನಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಇವರೆಲ್ಲ ಫೇವರ್ ಆಗೇ ಇರ್ತಾರೆ. ಎಷ್ಟೇ ಜಗಳ ಆಡ್ಕೊಂಡೇನೆ ಹೋದ್ರು ಮತ್ತೆ ಕ್ಲೋಸ್ನೆಸ್ ಹಂಗೆ ಇರುತ್ತೆ. ಸೊ ಇದಿಷ್ಟ ಆಯಿತು. ಇನ್ನು ಉಳಿದಿರುವಂಥ ಪ್ರಮುಖವಾದಂಥ ಲಾಸ್ಟ್ ವ್ಯಕ್ತಿ ಯಾರು ಮಿಸ್ ಆಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಗೋಗಿರುತ್ತೆ. ಗೊತ್ತಾಯ್ತಾ? ವ್ಲಾಡಿಮಿರ್ ಪುಟಿನ್ ಅವರು, ನಂಬರ್ 7. ಪುಟಿನ್ ಅವರು ಯಾವತ್ತು ಹುಟ್ಟಿರೋದು ಅಂದರೆ 7/10/1952. ಈಗ ಅವ್ರಿಗೆ 72 ವರ್ಷ. 7 ಅಂದರೆ ಕೇತು. ಸೊ 7/10, 7ನೇ ತಾರೀಕು, ಡೈರೆಕ್ಟಾಗಿ 7ನೇ ತಾರೀಕಿಗೆ ಹುಟ್ಟಿದ್ದಾರೆ. ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಆ ನಂಬರ್ದು ಇನ್ಫ್ಲುಯೆನ್ಸ್ ಅವ್ರ ಮೇಲೆ ತುಂಬ ಇರುತ್ತೆ. 7 ಏನು ಅಂದರೆ ಸ್ವಲ್ಪ ವಿಮುಕ್ತಿ ಕಾಣಬೇಕು ಅನ್ನೋದು, ಎಲ್ಲರಿಂದ ದೂರ ಉಳ್ಕೊಂಬಿಡ್ಬೇಕು, ತನ್ನ ಪಾಡಿಗೆ ತಾನಿರುವಂಥ ಮನುಷ್ಯ, ಅದು ಕ್ಯಾರೆಕ್ಟರಿಸ್ಟಿಕ್ಸು ಕೇತೋದು. ಪ್ರಪಂಚದಿಂದ ಎಲ್ಲದರಿಂದನೂ ವಿಮುಕ್ತಿ ಪಡೆಯೋಣ, ಎಲ್ಲದನ್ನೂ ದೂರ ಇರೋಣ ಅನ್ನೋದು 7ನೇ ನಂಬರ್ದು. ಸೊ ಅದೇ ರೀತಿ ನೋಡಿ, ಅವ್ರು ವರ್ಲ್ಡ್ ಇದರಿಂದ ಎಲ್ಲ ದೂರ ಇದ್ದಾರೆ, ಅವ್ರ ದೇಶದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು ಏನು ನಮ್ಮ ಇಂಡಿಯಾಗೆ ಸಪ್ಲೈ ಮಾಡಬೇಕು, S-400, ಆಮೇಲೆ ನಮಗೆ ನೆಕ್ಸ್ಟ್ ಸುಖಾಯ್ ಆಫರ್ ಮಾಡಿದ್ದಾರೆ 57. ಸುಖಾಯ್ 57 ತೊಗೊಂಬಿಟ್ರೆ ನಮ್ಮ ಇಂಡಿಯಾನ ಡ್ರೀಮು ಮಾಡೋಕ್ಕಾಗಲ್ಲ, ಯಾರು ಇಂಡಿಯಾನ ಮುಟ್ಟಕ್ಕೆ ಆಗಲ್ಲ. ಸುಖಾಯ್ 57 ನಮ್ಗೆ ಬಂದ್ಬಿಡ್ತು ಅಂತಂದರೆ, ಈ ಸುಖಾಯ್ 35 ನಮಗೆ ಒಳ್ಳೆ ಸುಮಾರಿದೆ. ಸುಖಾಯ್ 57 ನಾವು ಪರ್ಚೇಸ್ ಮಾಡಿಬಿಟ್ವಿ ಅಂತಂದರೆ ಮುಟ್ಟಕ್ಕಾಗಲ್ಲ. ಅದೇ ರೀತಿ ಅವರು ಇವಾಗ F-35ನ ಸುಖಾಯ್ 57 ತೊಗೊಂಡ್ರೆ, F-35ನ ಆಫರ್ ಮಾಡಿದ್ರು. ಅದೇ ಟೈಮ್ನಲ್ಲಿ ಮೊನ್ನೆ ಬೆಂಗಳೂರು ಏರ್ ಶೋನಲ್ಲಿ 2 ನೋಡ್ಕೊಂಬಂದೆ ನಾನು ಹೋಗಿ. ಸೊ F-35ನಲ್ಲಿ ನಮಗೆ ಇದು ಮಾಡಲಿ, ಯಾವುದೋ ತೊಗೊಂಡಿಲ್ಲ ಅಂತ ಇವೆಲ್ಲ ಮಾಡಿದ್ದಾರೆ ಅನ್ನೋದು ಒಂದು ಗುಸುಗುಸು ನಡೀತಾ ಇದೆ. ಅದನ್ನೇ ನಾನು ಆಗಲೇ ಹೇಳಿದ್ದು, ದೊಡ್ಡಣ್ಣನ ಬಗ್ಗೆ ಇಂಟರ್ವ್ಯೂ ಇದು ಒಂದು ಮಾಡಬೇಕು ಅಂದರೆ ಒಂದು ದೊಡ್ಡ ಎಪಿಸೋಡೇ ಆಗುತ್ತೆ. ಸೊ ಅದನ್ನು ಒಂದ್ಸರಿ ಮಾಡ್ತೀನಿ. ಅದಕ್ಕೆ ಮುಂಚೆ ಈಗ 7ನೇ ನಂಬರ್ದು ಈ ಥರ. ಸೊ ಅವ್ರು ಆಗಲೇ ದೂರ ಉಳ್ಕೊಂಡಿದ್ದಾರೆ. 8ನೇ ನಂಬರ್ ಬಗ್ಗೆ ಏನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಮೋದಿ ಅವ್ರಿಗೆ, ಅವರು 8 ಅಂದರೆ ಶನ್ಮಾತ್ಮ, ಋಣಾತ್ಮಕ ಗುಣ. ನಾವು ಆ ಜಾಗದಲ್ಲಿ ಕೂತಿದ್ದೀವಿ, ಅದರ ಋಣ ತೀರಿಸಬೇಕು, ಇದೆಲ್ಲ ಜಾಸ್ತಿ ಇರುತ್ತೆ. ಮನಮೋಹನ್ ಸಿಂಗ್ ಅವ್ರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟಿದ್ದರೆ, ಹಿ ವುಡ್ ಹ್ಯಾವ್ ಬಿನ್ ಈವನ್ ಬೆಟರ್ ಪ್ರೈಮ್ ಮಿನಿಸ್ಟರ್. ಹಿ ವಾಸ್ ಎ ಗುಡ್ ಪ್ರೈಮ್ ಮಿನಿಸ್ಟರ್, ಬಟ್ ಹಿ ವುಡ್ ಹ್ಯಾವ್ ಬಿನ್ ಒನ್ ಆಫ್ ದ ಬೆಸ್ಟ್. ಸೊ ಅವ್ರಿಗೆ ಸ್ವಲ್ಪ ಎಲ್ಲೋ ಹಿಂಗಡೆ ಹಗ್ಗ ಕಟ್ಟಿ ಎಳಿತಾ ಇದ್ರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಸೊ ಅವರು ಇನ್ನೂ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗಿರೋರು 8ನೇ ನಂಬರು. ಅದೇ ಥರ ಅವರು ತುಂಬ ಭಾಳ ನಿಯತ್ತಾಗಿ ಇದು ಮಾಡ್ತಾರೆ. ಭಾರತ ಕಂಡಿರುವಂಥ 8ನೇ ನಂಬರ್ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಮನಮೋಹನ್ ಸಿಂಗು ಮತ್ತು ಮೋದಿ ಅವರು. ಇದು ಬಿಟ್ಟರೆ ಮಧ್ಯದಲ್ಲಿ ಒಬ್ಬರು ಬಂದಿರೋರು, ಕಮ್ಮಿ ಅವಧಿಗಿದ್ದರು, ಚಂದ್ರಶೇಖರ್ ಅವರು. ಸೊ ಅವರು 8ನೇ ನಂಬರು. ಈ 3 ಜನ 8ನೇ ನಂಬರ್ ಅವರು ಭಾರತಕ್ಕೆ ಪ್ರೈಮ್ ಮಿನಿಸ್ಟರ್ಗಳಾಗಿರೋದು. ಸೊ 8ರದ್ದು ಈ ಥರ ಇರುತ್ತೆ. 6 ಏನು ಅಂದರೆ ಶುಕ್ರ ಹಣಕಾಸು, ಈ ದುಡ್ಡು ಬೇಕು, ದುಡ್ಡಿನ ಬಗ್ಗೆ, ನಾನು ಬ್ಯಾಂಕಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಇರಬೇಕು, ಆಮೇಲೆ ಲೈಫ್ ಎಂಜಾಯ್ ಮಾಡ್ತಾ ಇರಬೇಕು, ಸಖತ್ತಾಗಿ ಜನ ನಮ್ಮಲ್ಲಿ ಸುಭಿಕ್ಷವಾಗಿರಬೇಕು, ಮನಿ ಇನ್ಫ್ಲೋ ಔಟ್ಫ್ಲೋ ಚೆನ್ನಾಗಿ ಆಗ್ತಾ ಇರಬೇಕು, ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಸಿಕ್ಕಾಬಿಟ್ಟು ಇರಬೇಕು. ಸೊ ನೋಡಿ, ಅದೇ ಥರನೇ ಅವರು ಯೋಚನೆ ಮಾಡೋದು, ಯಾರು ಝಿ ಜಿನ್ಪಿಂಗ್ 6ನೇ ನಂಬರ್.
ಸೊ 7ರದು ಈ ಥರ ಸ್ವಲ್ಪ ನನ್ನ ಪಾಡಿ ನಾನು ಇದ್ಕೊಂಡು ಪುಟಿನ್ ಅವ್ರದ್ದು. ಇನ್ನು 3ನೇ ನಂಬರ್ ಗುರು ಅಂದರೆ ಅವ್ರದ್ದೇನಂದ್ರೆ ಅವ್ರದ್ದೇ ದಾರಿ, ಅವ್ರದ್ದು ಆನೆ ನಡೆದಂಗೆ, ಆನೆ ನಡೆದಿದ್ದ ದಾರಿ ಅಂತಾರಲ್ಲ ಗುರು, ಆ ಥರ ದೊಡ್ಡ ಗ್ರಹ. ಅವ್ನಿಗೆ 26 ಮೂನ್ಗಳು, ಅವನಿಗೆ ಅವನಿಗಿರೋ ಚಂದ್ರಗಳೇ ನಮ್ಮ ಭೂಮಿಗಿನ ದೊಡ್ಡದು. ಸೊ ಅವನು ತೂಕ ಜಾಸ್ತಿ. ಅವನು ಗುರು ಅಂದರೆ ಬೃಹಸ್ಪತಿ. ಸೊ ಅವನ ಯೋಚನೆ ಅವನ ದಾರಿ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಂಗೆ, ಬೆಂಜಮಿನ್ ನೆತನ್ಯಾಹು ಅವನು ಹಂಗೆ, ಅವ್ರ ದಾರಿ, ಅವ್ರ ಆನೆ ನಡೆದಿದ್ದ ದಾರಿ, ಯಾರು ಅವ್ರಿಗೇನು ಬುದ್ಧಿ ಹೇಳೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಸೊ ಇನ್ನು 4 ರಾಹು ಅಂದರೆ ಇನ್ಫ್ಲೂಯೆನ್ಸ್ ಜಾಸ್ತಿ. ಮೊಹಮ್ಮದ್ ಬಿನ್ ಸಲ್ಮಾನ್ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು ಜಾಸ್ತಿ. ಅವ್ರನ್ನ ರಾಹು ಹೆಂಗೆ ಅಂದರೆ ಛಾಯೆ, ಅವ್ರ ಮೈಂಡಲ್ಲಿರೋದನ್ನ ಇನ್ನೊಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಅವರು ಅದನ್ನು ಆ ವರ್ಕ್ನ ತೆಗಿತಾರೆ. ಅದು ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ನು ಮಾಡೇ ತಿರ್ತಾರೆ. ಸೊ ಅದರಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಆ ಥರ. ಸೊ ಇಂಡಿಯಾ ಜೊತೆನೂ ಚೆನ್ನಾಗಿದ್ದಾರೆ, ಅಮೆರಿಕ ಜೊತೆನೂ ಚೆನ್ನಾಗಿದ್ದಾರೆ, ಪಾಕಿಸ್ತಾನ್ಗೂ ಚೆನ್ನಾಗಿರ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗಿದ್ವು ಅಂತಾರೆ. ತುಂಬ ಡಿಪ್ಲೊಮ್ಯಾಟಿಕ್ಕು. ಆಮೇಲೆ ಆ ಡಿಪ್ಲೊಮೆಸಿ ಹಿಂದೆ ಒಂದು ಸ್ವಾರ್ಥ ಇರುತ್ತೆ, ಮತ್ತು ಒಂದು ಎಲ್ಲೋ ಒಂದು ಇದ್ರ ನೇಚರ್ ಇರುತ್ತೆ, ಒಂದು ನೆಗೆಟಿವ್ ಶೇಡ್ಸ್ ಇರುತ್ತೆ ಇದರಿಂದ. ಸೊ ಆ ರೀತಿ ಹೇಳೋಣ ಅದು. ಸೊ ಅದು ಇವರಾದರು. ಇನ್ನು 2ನೇ ನಂಬರ್ ಅವ್ರುಗಳು ಬಿಡಿ, ಅವ್ರ ಪಾಪ ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ. ಅವ್ರದ್ದು ಚಂದ್ರ ಅಂದರೆ ಅವ್ರದ್ದು, ನಾನು ಕೊಟ್ಟಿರೋ ಕೆಲಸ ನಾನು ಮುಗಿಸ್ಬಿಟ್ರೆ ಸಾಕಪ್ಪ, ತಮಗೆ ಹೆಂಗೆಂಗೋ ಡಿಸಿಷನ್ಗಳು ತೊಗೊಂಡ್ಬಿಡ್ತಾರೆ. ಜೋ ಬೈಡನ್ ಅವ್ರು 2ನೇ ನಂಬರ್. ಸೊ ಅವ್ರು ಯಾವುದೇದೋ ಡಿಸಿಷನ್ಗಳು ಹಿಂಗೆ ತೊಗೊಂಡ್ಬಿಟ್ಟು ಏನೋ ಮಾಡ್ಬಿಟ್ರು ಒಂದಷ್ಟು. ಸೊ ಅವ್ರು ಹೆಂಗೆ ಅಂದರೆ ಬೇರೆ ಥರ ತೊಂದರೆ ಕೊಟ್ಟರು, ಅವ್ರಿಗೆಲ್ಲ ದುಡ್ಡುಗಳು ಕೊಟ್ಟು. ಇವರು ಇನ್ನೊಂದು ಥರ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು. ಸೊ ಯಾಕೆ ಈ ಥರ ಆಯಿತು? ಎಕ್ಸ್ಪೆಕ್ಟೇಷನ್ಗಳು ತುಂಬ ಚೆನ್ನಾಗಿತ್ತು, ನಮಗೆ ಜಾಸ್ತಿ ಇತ್ತು, ಎಲ್ಲ ಇದಾಗೋಗಿದೆ. ಸೊ ಇನ್ನು ಸೇಮ್ ನಂಬರ್ಸ್ ಆಗಲ್ಲ ಅನ್ನೋದಕ್ಕೆ ಲಾಸ್ಟ್ ಪಾಪ ಇವ್ರದ್ದು ಹೇಳ್ಬೋಣ, ತೊಂದರೆ ಒಳಗಾಗ್ತಾ ಇರೋ ಜೆಲೆನ್ಸ್ಕಿ, ಅವರು ನಂಬರ್ 7. ಸೊ ನೋಡಿ, ಸೇಮ್ ನಂಬರ್ಸ್ ಯಾವಾಗಲೂ ರಬ್ ಆಗುತ್ತೆ ಅನ್ನೋದಕ್ಕೆ ಜೆಲೆನ್ಸ್ಕಿ ಪುಟಿನ್ ಇಬ್ಬರು 7ನೇ ನಂಬರ್, ಅಲ್ಲಿ ಕ್ಲಾಶ್ ಆಗ್ತಾ ಇದೆ. ಸೊ ಈಗ ನಾವು ಪುಟಿನ್ ಅವರು ಒನ್ ಆಫ್ ದ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಅವ್ರ ನಂಬರು ಈಸ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಇಂಡಿಯಾ, ಬೆಸ್ಟ್ ಫ್ರೆಂಡ್ ಆಫ್ ಮೋದಿ. ಸೊ ರಷ್ಯಾ ಅವ್ರ ದೇಶನೂ ಭಾರತಕ್ಕೆ ಬೆಸ್ಟ್ ಫ್ರೆಂಡು. ಈ ಇಬ್ಬರು ಲೀಡರ್ಗಳು ಒಬ್ರಿಗೊಬ್ರು ಭಾಳ ಕ್ಲೋಸು. ಸೊ ಇದು ಮುಂದಿನ ದಿನಗಳಲ್ಲಿ ಹಂಗೆ ನಡ್ಕೊಂಡು ಹೋಗುತ್ತೆ. ಅರೌಂಡ್ ಏಪ್ರಿಲಲ್ಲಿ ನಮ್ಮ ಎಲೆಕ್ಷನ್ ನಡೆಯೋಕ್ಕೆ ಒಂದು ತಿಂಗಳು ಮುಂಚೆ, ಜನರಲ್ ಎಲೆಕ್ಷನ್ ಮುಂಚೆ, 79% ಆಫ್ ಇಂಡಿಯನ್ ಯೂತ್ಸ್ ಎಸ್ಪೆಷಲಿ ಯುವಕರು, ದೋಸ್ ಇನ್ ದ ಏಜ್ ಬ್ರಾಕೆಟ್ ಆಫ್ 19 to 27, 10 years ತೊಗೊಂಡಿರು, 27 or 29, 19 to 29 ಇರಬೇಕು ಕರೆಕ್ಟ್. 79% ಆಫ್ ದೆಮ್ ಎಂಡೋರ್ಸ್ ದ ರಷ್ಯಾ ಆಸ್ ದ ಬೆಸ್ಟ್ ಆಲಿ ಆಫ್ ಇಂಡಿಯಾ ಆ್ಯಂಡ್ ದೇ ಕ್ಯಾನ್ ಬಿ ಮೋರ್ ಬಿಲೀವ್ಡ್. ಅವ್ರನ್ನ ನಂಬಬಹುದು ರಷ್ಯಾದವ್ರನ್ನ. ರಷ್ಯಾ ಭಾರತಕ್ಕೆ ಬರೀ ಆಪ್ತ ಮಿತ್ರ ಅಲ್ಲ, ಅತ್ಯಾಪ್ತ ಮಿತ್ರ ಅಂತ ಹೇಳಿದರು. ಸೊ ಅದು ಈ ಯುವಕರಿಂದ ಆ ಮಾತು ಬಂದಿರೋದು ಪುಟಿನ್ಗೆ ಅವಾಗ ತುಂಬ ಖುಷಿಯಾಗಿತ್ತು ಇಂಡಿಯಾ ಬಗ್ಗೆ. ಸೊ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ಇಂಡಿಯನ್ ಯುವಕರು ರಷ್ಯಾನ ಅಷ್ಟೊಂದು ಪ್ರೀತಿಸ್ತಾರೆ, ನಮ್ಮ ಮೇಲೆ ಅಷ್ಟು ಗೌರವ ಇಟ್ಟಿದ್ದಾರೆ ಅನ್ನೋದು ಭಾಳ ಖುಷಿಯಾಗಿತ್ತು ಪುಟಿನ್ಗಾಗ. ಅದನ್ನು ಪೋಲ್ ನಡೆದಿದೆ ಅಂತ ಅವ್ರು ಕಿವಿಗೆ ಬಿದ್ದಾಗ ಭಾಳ ಖುಷಿ ವ್ಯಕ್ತಪಡಿಸಿದ್ರಂತೆ. ಸೊ ನಮ್ಮ ಇಂಡಿಯಾದಲ್ಲಿ ಯುವಕರು ಕೂಡ ರಷ್ಯಾ ಕಡೆಗೆ ನೋಡ್ತಾರೆ, ಅವರು ನಮ್ಗೆ ಅಷ್ಟೇ ಸಹಾಯ ಮಾಡಿದ್ದಾರೆ. ಈಗ ನಮಗೆ S-400 ವ್ಯಾಲ್ಯೂ ಗೊತ್ತಾಯಿತು, ಸುಖಾಯ್ 35 ವ್ಯಾಲ್ಯೂ ಗೊತ್ತು, MiG-29 ಗೊತ್ತು, ಬ್ರಹ್ಮೋಸ್ ಮಿಸೈಲ್ ಇಬ್ಬರು ಜಾಯಿಂಟಾಗಿ ಡೆವಲಪ್ಮೆಂಟ್ ಮಾಡಿರೋದು. ಇವತ್ತು ನಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ 20ನೇ ತಾರೀಕು. ದಯವಿಟ್ಟು ನಾಳೆ ಎಲ್ಲರೂ ನೋಡಿ, ಅದರಲ್ಲಿ ಯೂಟ್ಯೂಬಲ್ಲಿ ಬ್ರಹ್ಮೋಸ್ ಬಗ್ಗೆ ಹಾಕಿದ್ದೀನಿ, INS ವಿಕ್ರಾಂತ್ ಅವ್ರ ಬಗ್ಗೆ ಹಾಕಿದ್ದೀವಿ ನಾವು, ಮತ್ತು S-400 ಬಗ್ಗೆ ಹಾಕಿದ್ದೀವಿ, ಇನ್ನೂ ಅನೇಕ ವೀಡಿಯೋಗಳಲ್ಲಿ ಹಾಕಿದ್ದೀವಿ. ಎಷ್ಟೋ ಜನ ಇಲ್ಲ ಹೊಡೆದೇ ಇಲ್ಲ ಅಲ್ಲಿ ಕಿರಾಣ ಹಿಲ್ಸಲ್ಲಿ, ಅದೇನೋ ಒಂದು ವಿಚಾರಕ್ಕೆ ಇಬ್ಬರು ಒಪ್ಕೊಂತಲ್ಲ, 2 ದೇಶಗಳು ಅವ್ರಿಗೆ ಅವಮಾನ ಆಗುತ್ತೆ ಅಂತ, ಪ್ಲಸ್ ನಾವಲ್ಲಿ ಕೈ ಹಾಕ್ಬಿಟ್ವಿ ಅಂತ. ಇರಲಿ, ಅಲ್ಲಿ ನಡೆದಿದೆ ಅಟ್ಯಾಕು ಆ ಕಿರಾಣ ಹಿಲ್ಸ್ ಮೇಲೆ, ಅಲ್ಲಿಂದೇ ಲೋಕಲ್ ತೆಗೆದಿರೋ ವೀಡಿಯೋನೇ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದೊಂದು 700 ಜನ ನೋಡಿದ್ದಾರೆ. ಸೊ ಆ ಥರ ಅನೇಕ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ನಾವು ಹಾಕ್ತಾ ಇರ್ತೀವಿ. ನೀವು ನಮ್ಮ ಜನಮತದಲ್ಲಿ ನಾವು ಹಾಕೋದು ನ್ಯೂಸ್ ಬರೀ ಪೋಸ್ಟಿಂಗ್ಸ್, ಅಲ್ಲೇನೊಂದು ಬರೀ ಫೋಟೋ ಹಾಕ್ತೀವಿ, ನ್ಯೂಸ್ ಹಾಕ್ತೀವಿ, ಸಿಂಪಲ್ ಆಗಿರುತ್ತೆ. ಎಲ್ಲರ ಥರ ಇಷ್ಟುದ ಲಿಂಕ್ ಕೊಟ್ಬಿಟ್ಟು ಇಷ್ಟುದ ಕತೆ ಬರ್ದಿರಲ್ಲ ನಾವು. ಒಂದು ಫೋಟೋ ಮೇಲೆ 3 ಲೈನಲ್ಲಿ ನಿಮ್ಗೆ ನ್ಯೂಸ್ ಗೊತ್ತಾಗೋಗುತ್ತೆ, 3 ರಿಂದ 4 ಲೈನ್, ಭಾಳ ಬ್ರೀಫ್ ಆಗಿರುತ್ತೆ, ಅಷ್ಟಲ್ಲೇ ಇರುತ್ತೆ. ಇಲ್ಲಾಂದರೆ ಒಂದ್ಸಲಿ ನಾವು ಫೋಟೋ ಮೇಲೆ ಒಂದು ನ್ಯೂಸ್ ಹಾಕ್ಬಿಡ್ತೀವಿ ಅಲ್ಲೇ. ಅನೇಕ ನ್ಯೂಸ್ಗಳು ನಾವು ಬ್ರೇಕಿಂಗ್ ಮಾಡಿದ್ದೀವಿ, ಅನೇಕ ನ್ಯೂಸ್ಗಳು ನಮ್ಮ ಕನ್ನಡ ಇಂಟರ್ನ್ಯಾಷನಲ್ ನ್ಯೂಸ್ ನಾನು ಹೇಳ್ತಾ ಇರೋದು. ಲೋಕಲ್ ನ್ಯೂಸಲ್ಲಿ ನಾವು ಅಷ್ಟು ಕಾಳಜಿನೂ ಕೊಡೋಕ್ಕೆ ಹೋಗಲ್ಲ, ಅಷ್ಟು ನಾವು ಅದರಲ್ಲಿ ನೆಟ್ವರ್ಕಿಂಗು ಇಲ್ಲ ನಮ್ಮದು. ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ನಮ್ಮದು ನೆಟ್ವರ್ಕಿಂಗ್ ಚೆನ್ನಾಗಿದೆ. ಸೊ ಅದರದ್ದು ನಮ್ಮ ಜನಮತದಲ್ಲಿ ಅನೇಕ ಇಂಟರ್ನ್ಯಾಷನಲ್ ನ್ಯೂಸ್ಗಳು, ಅಫೇರ್ಸ್ಗಳು ಹಾಕ್ತಾ ಇರ್ತೀವಿ. ದಯವಿಟ್ಟು ಅದನ್ನು ಪೇಜು ಫಾಲೋ ಮಾಡಿ. ಇಂಗ್ಲೀಷಲ್ಲೂ ಇದೆ ನಮ್ಮದು ಜನಮತ, ಕನ್ನಡದಲ್ಲೂ ಇದೆ. ನಂತರ ನಾವು ಇನ್ಸ್ಟಾಗ್ರಾಮಲ್ಲೂ ಇದ್ದೀವಿ, ಮತ್ತು ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಭಾಳ ಮಾಹಿತಿ ಇರೋಂಥದ್ದು ಇಂಪಾರ್ಟೆಂಟ್ ವೀಡಿಯೋಗಳು ಸುಮಾರಿದೆ. ದಯವಿಟ್ಟು ಅದನ್ನು ನೋಡಿ, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಅದನ್ನು ನೋಡಿ ಮಾಹಿತಿ ಕೊಡುವಂಥ ವೀಡಿಯೋಗಳೇ ನಾವು ಕೊಡ್ತಾ ಹೋಗ್ತೀವಿ. ಆಮೇಲೆ ನಮ್ಮದು ನೋ ನಾನ್ಸೆನ್ಸ್ ನ್ಯೂಸ್. ಅಲ್ಲಿ ಯಾವುದೋ ಹಾಕ್ತಾರೆ, ಹುಡುಗಿ ಫೋಟೋ ಹಾಕ್ತಾರೆ, ಹೀರೋಯಿನ್ನು, ಅವಳು ಥೈಲ್ಯಾಂಡ್ಗೆ ಹೋಗಿದ್ಲು, ನಂತರ ಅವಳು ಮದುವೆ ಮುರಿದೋಯ್ತು ಅಂತ ಹಾಕ್ತಾರೆ. ನಾವು ಆ ಥರದ್ದೆಲ್ಲ ಜಾಸ್ತಿ ಏನೂ ಹಾಕೋಕ್ಕೋಗಲ್ಲ. ಆಮೇಲೆ ಅವ್ರು ಇಲ್ಲಿ ಬಿದ್ದರು, ಅವರೆಲ್ಲಿದ್ದರು, ಅವ್ರು ಡೈವರ್ಸ್ ಕೇಸು, ಅವ್ರು ಕೋರ್ಟ್ಗೆ ಹೋದ್ರು, ಅವ್ರು ಲಿಫ್ಟಲ್ಲಿ ಫೋನ್ ನಂಬರ್ ಇಸ್ಕೊಂಡ್ರು, ಇವೆಲ್ಲ ನಮ್ಮಲ್ಲಿ ನ್ಯೂಸ್ ಬರೋದಿಲ್ಲ. ನಾವು ಅದನ್ನು ಹಾಕೋದು ಇಲ್ಲ. ನಾನ್ಸೆನ್ಸ್ ನ್ಯೂಸ್ಗಳು ಏನಿದೆ ಅಷ್ಟು ಮಾತ್ರ ನ್ಯೂಸ್ ಕೊಡ್ತೀವಿ, ಇಂಪಾರ್ಟೆಂಟ್ ನ್ಯೂಸ್ಗಳು. ಸೊ ದಯವಿಟ್ಟು ನಮ್ಮದು ನ್ಯೂಸ್ಗಳು ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ, ಇದಿಷ್ಟು ಕೊಟ್ಟಿರೋ ಮಾಹಿತಿ ಪ್ರಕಾರ ಭಾರತಕ್ಕೆ ಏನಿದೆ ಫೈನಲ್ ಆಗಿ ನಾನು ಕನ್ಕ್ಲೂಷನ್ ಹೇಳಬೇಕು ಅಂತಂದರೆ, ಭಾರತಕ್ಕೆ ಭವಿಷ್ಯ ಚೆನ್ನಾಗೇ ಇದೆ. ಆದರೆ 6ನೇ ನಂಬರಿನ Xi Jinping ಒಬ್ಬರೇ ನಮಗೆ ಪ್ರಾಬ್ಲಮ್ ಕೊಡೋಕ್ಕೆ ಸಾಧ್ಯ.
ಆತ ಏನು ಪ್ರಾಬ್ಲಮ್ ಮಾಡಿಲ್ಲ ಅಂದರೆ ಭಾರತಕ್ಕೆ ಇದೇ ರೀತಿ ಇನ್ನೂ ಎಕನಾಮಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಹೇಳ್ತಾ ಎಲ್ಲ ನಂಬರ್ಗಳು ಲೀಡರ್ಗಳೂ ಪ್ರತಿಯೊಬ್ಬರದ್ದು ಹೇಳಿದ್ದೀನಿ. ನಿಮಗೆ ಇದರಿಂದ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್.